ದ್ವಿತೀಯ PUC ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು 2024-25ನೇ ಸಾಲಿಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ತಯಾರಿಸಿದಂತಹ 2ನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ತರಗತಿಯಲ್ಲಿ ನಾವು ನೋಡೋಣ. ಮಾದರಿ ಪ್ರಶ್ನೆ ಪತ್ರಿಕೆ 2 ಕನ್ನಡ ವಿಷಯ. ಇಲ್ಲಿ ನಾವು ಉತ್ತರವನ್ನು ಬರೆಯುವುದಕ್ಕೆ ಪ್ರಾರಂಭಿಸುವುದಕ್ಕೆ ಮೊದಲೇ ಒಂದು ಅಂಶವನ್ನು ಗಮನದಲ್ಲಿ ಇಟ್ಟುಕೊಳ್ಳುವುದು. ಆ ವಿಭಾಗದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರವೇ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು. ಈಗ ಆ ವಿಭಾಗದಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. ಪ್ರಶ್ನೆ 1. ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಮಾಯಿತು. ಪತಿಭಕ್ತಿಯೋಳ್ ಆರ್ ಈ ವನಿತೆಯ ತೆರದಿಂ ಸದ್ಭಾವಮನ್ ಒಳಗೊಂಡ ಪುಣ್ಯವತಿಯ ಸತಿಯ. ಈ ಪದ್ಯಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? ಆಯ್ಕೆಗಳು: ಎಲ್ಲ ಸತಿಯರು ಪುಣ್ಯವತಿಯರೇ, ಸೀತೆಗೆ ರಾಮನಲ್ಲಿ ಹೆಚ್ಚು ಭಕ್ತಿ, ಸೀತೆ ರಾಮನಲ್ಲಿ ಸದ್ಭಾವವನ್ನು ಒಳಗೊಂಡ ಪುಣ್ಯವತಿ, ಪತಿಭಕ್ತಿಯಲ್ಲಿ ಸದ್ಭಾವ ತೃಣ ಸಮಾನ. ಸರಿಯಾದ ಉತ್ತರ ಈ ಸೀತೆ ರಾಮನಲ್ಲಿ ಸದ್ಭಾವವನ್ನು ಒಳಗೊಂಡ ಪುಣ್ಯವತಿ. ಪ್ರಶ್ನೆ 2. ಗುರು ಹೇಗೆ ವರ್ತಿಸಬಾರದು? ಆಯ್ಕೆಗಳು: ಲಘುವಾಗಿ, ವಿನಯವಂತನಾಗಿ, ಘನತೆಯುಳ್ಳವನಾಗಿ, ಹಸನ್ಮುಖಿಯಾಗಿ. ಸರಿಯಾದ ಉತ್ತರ ಲಘುವಾಗಿ. ಪ್ರಶ್ನೆ 3. ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು? ಆಯ್ಕೆಗಳು: ವೀರನೆಂದು, ಶತ್ರುವೆಂದು, ಬಾಲಕನೆಂದು, ಸ್ನೇಹಿತನೆಂದು. ಸರಿಯಾದ ಉತ್ತರ ಬಾಲಕನೆಂದು. ಪ್ರಶ್ನೆ 4. ದುರ್ಗಂಧ ಬಿಡದಿರುವುದು ಯಾವುದು? ಆಯ್ಕೆಗಳು: ಆನೆ, ಊರಹಂದಿ, ಗೂಬೆ, ಕೋತಿ. ಸರಿಯಾದ ಉತ್ತರ ಊರಹಂದಿ. ಪ್ರಶ್ನೆ 5. ಹುಸಿನಿದ್ದೆ ಸಾಕು ಎಂದು ಕವಿ ಹೇಳಿರುವುದು ಯಾರಿಗೆ? ಆಯ್ಕೆಗಳು: ತೂಕಡಿಸುವವರಿಗೆ, ಮುದುಕರಿಗೆ, ಗಾಢ ನಿದ್ರೆಯಲ್ಲಿರುವವರಿಗೆ, ಮಕ್ಕಳಿಗೆ. ಸರಿಯಾದ ಉತ್ತರ ಈ ಮಕ್ಕಳಿಗೆ. ಪ್ರಶ್ನೆ 6. ನಾಗರಿಕತೆಯ ಉನ್ನತಿಯ ಆದರ್ಶದೊಡನೆ ಆರಂಭವಾಗುವ ಅಭಿವೃದ್ಧಿಯು ಏನಾಗುತ್ತದೆ? ಆಯ್ಕೆಗಳು: ದೂರದೃಷ್ಟಿ, ಒಳನೋಟವಿರುವ ಅಭಿವೃದ್ಧಿಯಾಗುತ್ತದೆ, ಮನುಕುಲದ ಪತನಕ್ಕೆ ಕಾರಣವಾಗುತ್ತದೆ, ಮಾನವ ಸಾಮರ್ಥ್ಯಕ್ಕೆ ದಕ್ಕಿದ ವಿಜಯ ಪತಾಕೆಯಾಗಿರುತ್ತದೆ, ಸದೃಢ ಆರ್ಥಿಕತೆಗೆ ಸಹಕಾರಿಯಾಗಿದೆ. ಸರಿಯಾದ ಉತ್ತರ ಆ ಮನುಕುಲದ ಪತನಕ್ಕೆ ಕಾರಣವಾಗುತ್ತದೆ. ಪ್ರಶ್ನೆ 7. ಹಳ್ಳಿಯ ಚಹಾಪಳಾರದ ಅಂಗಡಿಯ ಹೆಸರು ಏನು? ಆಯ್ಕೆಗಳು: ಚಂದ್ರಭವನ, ಇಂದ್ರಭವನ, ರಾಜಭವನ, ಗುರುಭವನ. ಸರಿಯಾದ ಉತ್ತರ ಅ ಚಂದ್ರಭವನ. ಪ್ರಶ್ನೆ 8. ಅಲ್ರಿ, ಲೈನ್ ಮೇಲೆ ಬಿದ್ದ ಮರ ತೆಗೆದು ಹಾಕೋದು ಕಾನೂನು ಬಾಹಿರ ಕೆಲಸ ಅಂತ ನಿಮ್ಮ ಬಾಯಲ್ಲೇ ನಾನು ಕೇಳ್ತಿರೋದು. ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಅವನ ಡಿಪಾರ್ಟ್ಮೆಂಟಿನ ಕಂಬದ ಮೇಲೆ ಬಿದ್ದರೆ ಅವನು ಅದನ್ನು ತೆಗೆದು ಹಾಕಬೇಕೋ ಬೇಡವೋ ಹೇಳಿ? ಲೇಖಕರ ಈ ಮಾತುಗಳಿಗೆ ಕೆಳಗಿನ ಯಾವ ಹೇಳಿಕೆಯು ಸೂಕ್ತ ಸ್ಪಷ್ಟನೆಯಾಗಿದೆ? ಆಯ್ಕೆಗಳು: ಮರ ತೆಗೆಯೋದು ಕಾನೂನು ಬಾಹಿರ ಕೆಲಸ, ಮರ ಬೀಳುತ್ತಲೇ ಇರುತ್ತೆ, ತೆಗೆಯುವುದು ನಿಮ್ಮ ಕರ್ತವ್ಯ, ಲೈನ್ ಮೇಲೆ ಮರ ಬೀಳೋದು ಸಾಮಾನ್ಯ ಸಂಗತಿ, ಲೈನ್ ಮೇಲೆ ಬಿದ್ದ ಮರ ತೆಗೆಯೋದು ತಪ್ಪಲ್ಲ. ಸರಿಯಾದ ಉತ್ತರ ಲೈನ್ ಮೇಲೆ ಬಿದ್ದ ಮರ ತೆಗೆಯೋದು ತಪ್ಪಲ್ಲ. ಪ್ರಶ್ನೆ 9. ಆನೆ ಇಲ್ಲದ್ದರಿಂದ ವೇಲಾಯುಧ ಕೆಲಸಕ್ಕೆ ಎಲ್ಲಿ ಸೇರಿದ? ಆಯ್ಕೆಗಳು: ಕೃಷ್ಣೇಗೌಡರ ಹತ್ತಿರ, ಶಿವೇಗೌಡರ ಹತ್ತಿರ, ಗೂಳೂರು ಮಠದಲ್ಲಿ, ಶಿವನೂರು ಮಠದಲ್ಲಿ.
ಸರಿಯಾದ ಉತ್ತರ ಶಿವೇಗೌಡರ ಹತ್ತಿರ. ಪ್ರಶ್ನೆ 10. ಪೊಲೀಸರು ಏನೆಂದು ಮಹಜರು ಬರೆದುಕೊಂಡರು? ಆಯ್ಕೆಗಳು: ಹೆಣ ಸಿಕ್ಕಿದೆ ಆದರೆ ಕೋವಿ ಸಿಗಲಿಲ್ಲ, ಕೋವಿಯೂ ಸಿಕ್ಕಿಲ್ಲ ಹೆಣವೂ ಸಿಕ್ಕಿಲ್ಲ, ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ, ಕೋವಿಯೂ ಸಿಕ್ಕಿದೆ ಹೆಣವೂ ಸಿಕ್ಕಿದೆ. ಸರಿಯಾದ ಉತ್ತರ ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ. ಈಗ ಆ ವಿಭಾಗದ ಪ್ರಶ್ನೆಗಳು. ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬರೆಯಿರಿ. ಆವರಣದ ಒಳಗಡೆ ಅದೃಷ್ಟ, ಶ್ರೀರಾಮಶ್ವಮೇಧ, ಪ್ರಶ್ನೆ ಕೇಳುವುದು, ದ್ವೀಪಜೀವಿ, ಕಿಡ್ನಿ ಸ್ಟೋನ್, ಒಕ್ಕಲು ಮಕ್ಕಳ. ಪ್ರಶ್ನೆ 11. ಡ್ಯಾಶ್ ಬಗ್ಗೆ ತಿಳಿಯಲು ಲೇಖಕಿ ಕಮಲಮ್ಮ ಮೇಡಮ್ ಅವರನ್ನು ಭೇಟಿ ಮಾಡಿದರು. ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಕಮಲಮ್ಮ ಮೇಡಮ್ ಅವರನ್ನು ಭೇಟಿ ಮಾಡಿದರು. ಪ್ರಶ್ನೆ 12. ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಡ್ಯಾಶ್ ಆಗುತ್ತಾರೆ. ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ದ್ವೀಪ ಜೀವಿಗಳಾಗುತ್ತಾರೆ. ಪ್ರಶ್ನೆ 13. ಧಣಿ ಎಂದಿಗೂ ಡ್ಯಾಶ್ ನಂಬುವುದಿಲ್ಲ. ಧಣಿ ಎಂದಿಗೂ ಒಕ್ಕಲ ಮಕ್ಕಳ ನಂಬುವುದಿಲ್ಲ. ಪ್ರಶ್ನೆ 14. ವಿಜ್ಞಾನದ ಅಡಿಪಾಯ ಡ್ಯಾಶ್. ವಿಜ್ಞಾನದ ಅಡಿಪಾಯ ಪ್ರಶ್ನೆ ಕೇಳುವುದು. ಪ್ರಶ್ನೆ 15. ಮನೋರಮೆ ಡ್ಯಾಶ್ ಕತೆ ಹೇಳಬೇಕೆಂದು ಹೇಳಿದಳು. ಮನೋರಮೆ ಶ್ರೀರಾಮಶ್ವಮೇಧ ಕತೆ ಹೇಳಬೇಕೆಂದು ಹೇಳಿದಳು. ಈಗ ಈ ವಿಭಾಗದ ಪ್ರಶ್ನೆಗಳು. ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಿರಿ ವಿಭಾಗದಲ್ಲಿ ಎ ಭಾಗದಲ್ಲಿ ಕುಮಾರವ್ಯಾಸ, ಜಾಲಿಯ ಮರದಂತೆ, ಒಂದು ಹೂವು ಹೆಚ್ಚಿಗೆ ಇಡುತ್ತೀನಿ, ಚಿಟ್ಟೆ ಮತ್ತು ಜೀವಯಾನ, ಒಮ್ಮೆ ನಗುತ್ತೇವೆ. ಬಿ ಭಾಗದಲ್ಲಿ ಗರತಿಯ ಹಾಡು, ಲಲಿತಾ ಸಿದ್ಬಸ್ವಯ್ಯ, ಹತ್ತಿ ಚಿತ್ತ ಮತ್ತು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು, ಸುಕನ್ಯಾ ಮಾರುತಿ, ಪುರಂದರದಾಸರು. ಈಗ ನಾವು ಎ ವಿಭಾಗದ ಪದಗಳಿಗೆ ಬಿ ವಿಭಾಗದಲ್ಲಿ ಯಾವ ಪದ ಹೊಂದಿಕೆಯಾಗುತ್ತದೆ ಅನ್ನುವುದನ್ನು ಗಮನಿಸೋಣ. ಕುಮಾರವ್ಯಾಸ. ಕುಮಾರವ್ಯಾಸ ಎಂಬ ಈ ಪದಕ್ಕೆ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಎಂಬ ಪದ ಹೊಂದಿಕೆಯಾಗುತ್ತದೆ. ಕಾರಣ ಕುಮಾರವ್ಯಾಸ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಎಂಬ ಪದ್ಯಭಾಗದ ರಚನೆಕಾರ. ಜಾಲಿಯ ಮರದಂತೆ. ಜಾಲಿಯ ಮರದಂತೆ ಎಂಬ ಕೀರ್ತನೆಯನ್ನು ರಚಿಸಿರುವವರು ಪುರಂದರದಾಸರು. ಒಂದು ಹೂವು ಹೆಚ್ಚಿಗೆ ಇಡುತ್ತೀನಿ. ಒಂದು ಹೂವು ಹೆಚ್ಚಿಗೆ ಇಡುತ್ತೀನಿ ಎಂಬ ಕವಿತೆಯನ್ನ ರಚಿಸಿರುವಂತಹ ಕವಿಗಳು ಲಲಿತಾ ಸಿದ್ಬಸ್ವಯ್ಯ. ಚಿಟ್ಟೆ ಮತ್ತು ಜೀವಯಾನ. ಚಿಟ್ಟೆ ಮತ್ತು ಜೀವಯಾನ ಎಂಬ ಕವಿತಾ ಸಂಕಲನದಿಂದ ಹತ್ತಿ ಚಿತ್ತ ಮತ್ತು ಎಂಬ ಕವಿತೆಯನ್ನು ಆರಿಸಿಕೊಳ್ಳಲಾಗಿದೆ. ಒಮ್ಮೆ ನಗುತ್ತೇವೆ. ಒಮ್ಮೆ ನಗುತ್ತೇವೆ ಎಂಬ ಈ ಕವಿತೆಯನ್ನ ರಚಿಸಿರುವಂತಹ ಕವಿಗಳು ಸುಕನ್ಯಾ ಮಾರುತಿ. ಈಗ ಆ ವಿಭಾಗದ 2 ಅಂಕದ ಪ್ರಶ್ನೆಗಳು. ಮೊದಲಿಗೆ ಪದ್ಯ ಭಾಗದಲ್ಲಿ ಆ ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 17. ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ರಾಮನ ಕಡೆಯ ಸೈನ್ಯ ಮತ್ತು ನನ್ನ ಸೈನ್ಯ ಬಾಹುಬಲದ ಪರಾಕ್ರಮವನ್ನು ಕಂಡು ಹೊಗಳುವಂತೆ ಯುದ್ಧ ಮಾಡಿ, ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ವಿರತರನ್ನಾಗಿಸಿ ಸೆರೆ ಹಿಡಿದು ತಂದು, ತದನಂತರವಾಗಿ ರಾಮನಿಗೆ ಸೀತೆಯನ್ನು ಒಪ್ಪಿಸುವ ನಿರ್ಧಾರವನ್ನು ಮಾಡಿದನು. ಪ್ರಶ್ನೆ 18. ಉಳಿದ 4 ಪಾಂಡವರ ಬಗ್ಗೆ ದ್ರೌಪದಿಯ ಅಭಿಪ್ರಾಯವೇನು? ದ್ರೌಪದಿಯು ತನ್ನ 5 ಗಂಡಂದಿರ ಬಗ್ಗೆ ಮಾತನಾಡುತ್ತಾ ಭೀಮನ ಬಳಿಯಲ್ಲಿ ತನ್ನ ಮಾತುಗಳನ್ನು ಮುಂದುವರಿಸುತ್ತಾಳೆ. ರಮಣನೇ ಕೇಳು, ಉಳಿದ ನಿನ್ನ ಸಹೋದರರು ನನ್ನೊಡನೆ ರಮಿಸಿ ಸಂತೋಷವನ್ನು ಪಡುತ್ತಾರೆ. ನನ್ನ ಮಾನ ಕಾಪಾಡುವ ವಿಚಾರ ಬಂದಾಗ ಎತ್ತಲೋ ಹೋಗಿಬಿಡುತ್ತಾರೆ. ನನಗೆ ನಿನ್ನನ್ನು ಬಿಟ್ಟರೆ ಉಳಿದವರು ನನ್ನ ಪತಿಗಳಾಗುವುದಕ್ಕೆ ಅರ್ಹತೆ ಇಲ್ಲದವರು ಎಂದು 4 ಪಾಂಡವರ ಬಗ್ಗೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾಳೆ. ಪ್ರಶ್ನೆ 19.
ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು? ಕವಿಯ ಪ್ರಕಾರ ಹರೆಯವು ದುಡಿಮೆಗೆ ಮತ್ತು ಜೀವನೋತ್ಸಾಹಕ್ಕೆ ಸಂಕೇತವಾದರೆ ಮುಪ್ಪು ಚಿಂತನೆಗೆ ದಾರಿಯಾಗಿದೆ ಎಂದು ಹೇಳುತ್ತಾರೆ. ಪ್ರಶ್ನೆ 20. ಮುದುಕ ಏನೆಂದು ಗೋಗರೆಯುತ್ತಾನೆ? ದೂರದ ಅಸ್ಸಾಂನಲ್ಲಿ ಇರುವ ಮುದುಕನಿಗೆ ಅಲ್ಲಿಯ ಭಾಷೆ ಬರುತ್ತಿಲ್ಲ. ಬೆಳಗಿನ ವೇಳೆಗೆ ಮಗ ಸೊಸೆ ಹೊರಟು ಹೋದ ಮೇಲೆ ಸಂಜೆಯಾದ ಮೇಲೆ ಮನೆಗೆ ಬರುತ್ತಾರೆ. ಮುದುಕಿಯ ಜೊತೆ ಕಾಲವನ್ನು ಕಳೆಯಲು ಮುದುಕನು ಫೋನು ಮಾಡಿದಾಗಲೆಲ್ಲ ನನಗೆ ಮಾತೆ ಮರೆತು ಹೋಗಿದೆ ಕಣೆ ಎನ್ನುತ್ತಾ ಏನನ್ನಾದರೂ ಮಾತನಾಡುತ್ತಿರು ಎಂದು ಗೋಗರೆಯುತ್ತಾನೆ. ಈಗ ಗದ್ಯ ವಿಭಾಗದ 2 ಅಂಕದ ಪ್ರಶ್ನೆಗಳು. ಯಾವುದಾದರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 21. ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಿತವಾಗತೊಡಗಿತ್ತು? ಬಸಲಿಂಗನಿಗೆ ಕಣ್ಣಿನ ದೃಷ್ಟಿ ಮಂದವಾಗುತ್ತಲೇ ತನ್ನ ಉಡಾಫೆ, ಸುಳ್ಳು, ಜಾತಿ, ಮಠದ ಗುರು ಯಾರೂ ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ನಿಶ್ಚಿತವಾಗತೊಡಗಿತ್ತು. ಪ್ರಶ್ನೆ 22. ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನವಿರಬೇಕೆಂದು ಹಾಮಾನ ಅಪೇಕ್ಷಿಸಿದ್ದಾರೆ? ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ, ಪ್ರಧಾನ, ರಾಜ, ರಾಣಿ, ರಾಜಕುಮಾರ ಎಲ್ಲ. ಮಿಕ್ಕ ಯಾವ ಭಾಷೆಯಾದರೂ ಇಲ್ಲಿ ಸೇವಕರ ಸ್ಥಾನದಲ್ಲಿರಬೇಕೆಂದು ಹಾಮಾನ ಅಪೇಕ್ಷಿಸಿದ್ದಾರೆ. ಪ್ರಶ್ನೆ 23. ಕಲಾಂ ಅವರು ತಾವು ಆತ್ಮಕಥೆ ಬರೆದುದು ಏತಕ್ಕಾಗಿ? ಕಲಾಂರವರಿಗೆ ತನ್ನ ಬದುಕು ಮತ್ತೊಬ್ಬರಿಗೆ ಅನುಕರಣೆಯಾಗಬೇಕೆಂಬ ಭ್ರಮೆ ಇರಲಿಲ್ಲ. ಸಾಮಾಜಿಕವಾಗಿ ಸೌಲಭ್ಯಗಳಿಂದ ವಂಚಿತರಾಗಿರುವ ಮಗುವಿಗೆ ಅದರಂಥದ್ದೇ ಪರಿಸರದಲ್ಲಿ ನನ್ನ ಭವಿಷ್ಯ ಅರಳಿದ್ದನ್ನು ಓದಿದಾಗ ಭರವಸೆ ಮೂಡಬಹುದು. ತಾವು ಅಸಮರ್ಥರು ಅನ್ನುವ ಭ್ರಮೆಯಿಂದ ಬಿಡುಗಡೆ ಹೊಂದಲು ನನ್ನ ಬದುಕು ಸ್ಫೂರ್ತಿ ನೀಡಬಹುದೆಂದು ನಾನು ಆತ್ಮಕಥೆ ಬರೆದುದು ಎಂದು ಹೇಳಿಕೊಂಡಿದ್ದಾರೆ. ಪ್ರಶ್ನೆ 24. ಹಳ್ಳಿಯ ಚಹಾ ಅಂಗಡಿ ಎಂದರೆ ಹೇಗಿರುತ್ತದೆ? ಹಳ್ಳಿಯ ಚಹಾ ಪಳಾರದ ಅಂಗಡಿಯಲ್ಲಿ ಮುರುಕು ಬೆಂಚು ಇದೆ, 3 ಕಾಲಿನ ಕುರ್ಚಿ ಇದ್ದು ನೋಡಲು ಆಕರ್ಷಕವಾಗಿರುವುದಿಲ್ಲ. ಈಗ ಈ ವಿಭಾಗದ ದೀರ್ಘ ಗದ್ಯದ 2 ಅಂಕದ ಪ್ರಶ್ನೆಗಳು. ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 25. ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸಾದುದೇಕೆ? ವೇಲಾಯುಧ 24 ಗಂಟೆಯೂ ಕುಡಿದೇ ಇರುತ್ತಿದ್ದ. ಈ ಮಾವುತ ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗಿದ್ದ. ದುರ್ನಡತೆಗಾಗಿ ಅವನಿಗೆ ಚೀಮಾರಿ ಹಾಕಿ ಮಠದಿಂದ ಹೊರದೂಡಿದರು. ಆನೆಯು ಮಾವುತನಿಲ್ಲದೆ ಊಟ ಬಿಟ್ಟಾಗ ಇದನ್ನರಿತ ಮಾವುತ ವೇಲಾಯುಧ ಮಠಕ್ಕೆ ಇನ್ನಷ್ಟು ಕಿರುಕುಳ ಕೊಡಲಾರಂಭಿಸಿದನು. ಇದರಿಂದಾಗಿ ಮಠದವರಿಗೆ ವೇಲಾಯುಧನನ್ನು ಸಾಕಲು ತ್ರಾಸದಾಯಕವಾಯಿತು. ಪ್ರಶ್ನೆ 26. ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರ ನಂಬರ್ 1 ಎನಿಮಿಗಳು ಯಾರು? ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರ ನಂಬರ್ 1 ಎನಿಮಿಗಳು ಎಂದರೆ PWDನವರು, ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿನವರು ಮತ್ತು ಟೆಲಿಫೋನ್ ಡಿಪಾರ್ಟ್ಮೆಂಟಿನವರು. ಪ್ರಶ್ನೆ 27. ದುರ್ಗಪ್ಪ ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ಹೇಗೆ ವಿವರಿಸುತ್ತಾನೆ? ದುರ್ಗಪ್ಪನು ತನ್ನ ಕರೆಂಟಿನ ಕೆಲಸವನ್ನು ವಿವರಿಸುತ್ತಾ ಒಂದಲ್ಲ ಒಂದು ದಿನ ಸ್ವಲ್ಪ ಎಚ್ಚರ ತಪ್ಪಿದ್ರು ಅಲ್ಲಿಗೆ ನಮ್ಮ ಸರ್ವಿಸ್ ಮುಗಿದಂತೆಯೇ ಎಂದು ಅವನು ಹೇಳಿದನು. ಪ್ರಶ್ನೆ 28. ಆನೆಯನ್ನು ಹದ್ದುಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನು ತಿಳಿಸಿದ್ದ? ಆನೆಯ ಕಾಲಿನ ಉಗುರುಗಳ ಬಳಿ ಅಂಕುಶದಿಂದ ತಿವಿದರೆ ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗುತ್ತದೆ ಎಂದು, ಆ ಭಯಂಕರ ನೋವಿಗೆ 4 ಸಾರಿ ತಿವಿಯುವುದರೊಳಗೆ ಎಂಥ ಪುಂಡು ಆನೆಯಾದರೂ ಶರಣಾಗಿ ನೆಲದ ಮೇಲೆ ಮಲಗಿಬಿಡುತ್ತದೆಂದು ವೇಲಾಯುಧನ ಅಪ್ಪ ತಿಳಿಸಿದ್ದನು. ಈಗ ಈ ವಿಭಾಗದ ಸಂದರ್ಭಗಳು. ಇದರಲ್ಲಿ ಯಾವುದಾದರೂ 2 ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ಇವು ಪದ್ಯ ವಿಭಾಗದ ಸಂದರ್ಭಗಳು. ಪ್ರಶ್ನೆ 29. ಕೆಲವಂ ಬಲ್ಲವರಿಂದ ಕಲ್ತು. ಈ ಮೇಲಿನ ವಾಕ್ಯವನ್ನು ಪುಲಿಗೆರೆ ಸೋಮನಾಥನು ರಚಿಸಿರುವ ಸೋಮೇಶ್ವರ ಶತಕದಿಂದ ಆರಿಸಿಕೊಳ್ಳಲಾಗಿರುವ ಪಗೆಯಂ ಬಾಲಕನೆಂಬರೆ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಪುಲಿಗೆರೆ ಸೋಮನಾಥನು
ಮನುಷ್ಯನು ತಿಳುವಳಿಕೆಯನ್ನು ಸಂಪಾದಿಸುವ ಬಗೆಯನ್ನು ಹೇಳುವಲ್ಲಿ ಈ ಮೇಲಿನ ಮಾತು ಬಂದಿದೆ. ಕೆಲವನ್ನು ಬಲ್ಲವರಿಂದಲೂ ಕಲಿತು, ಕೆಲವನ್ನು ಶಾಸ್ತ್ರಗಳನ್ನು ಕೇಳುತ್ತಲೂ, ಕೆಲವನ್ನು ಬಲ್ಲಿದರಿಂದಲೂ, ಕೆಲವನ್ನು ನೋಡುವುದರಿಂದಲೂ ಕಲಿತಾಗ ಸಜ್ಜನ ಸಹವಾಸದ ಜೊತೆಗೆ ಸರ್ವಜ್ಞತ್ವವನ್ನು ಪಡೆಯಬಹುದಾಗಿದೆ. ಹಲವು ಹಳ್ಳಗಳು ಸೇರಿ ಸಮುದ್ರವಾಗುವಂತೆ ಹಲವು ಮೂಲಗಳಿಂದ ವಿಚಾರವನ್ನು ತಿಳಿದುಕೊಳ್ಳಬೇಕೆಂಬುದನ್ನು ಪುಲಿಗೆರೆ ಸೋಮನಾಥನು ಈ ರೀತಿಯಾಗಿ ವಿವರಿಸಿದ್ದಾನೆ. ಪ್ರಶ್ನೆ 30. ಹಬ್ಬಲಿ ಅವರ ರಸಬಳ್ಳಿ. ಈ ಮೇಲಿನ ವಾಕ್ಯವನ್ನು ಜನಪದ ತ್ರಿಪದಿಗಳ ಸಂಗ್ರಹ ಗರತಿಯ ಹಾಡು ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾದ ಹಬ್ಬಲಿ ಅವರ ರಸಬಳ್ಳಿ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಜನಪದ ಗರತಿಯು ತನ್ನ ತವರು ಮನೆಗೆ ಒಳ್ಳೆಯದಾಗಲಿ ಎಂದು ಹಾರೈಸುವಲ್ಲಿ ಈ ಮೇಲಿನ ಮಾತುಗಳನ್ನು ಗಮನಿಸಬಹುದಾಗಿದೆ. ಗರತಿಯೊಬ್ಬಳ ಹೃದಯ ವೈಶಾಲ್ಯತೆಯನ್ನು ಇಲ್ಲಿ ಗಮನಿಸಬಹುದು. ತಾನು ಹಾಲುಂಡು ಬೆಳೆದ ಆ ತವರು ಮನೆಯನ್ನು ಏನೆಂದು ಹಾರೈಸಲಿ ಎಂದು ಪ್ರಶ್ನೆಯನ್ನು ಮಾಡಿಕೊಳ್ಳುತ್ತಾ ಕೊನೆಯದಾಗಿ ಹೊಳೆಯ ದಂಡೆಯಲ್ಲಿ ಸಮೃದ್ಧವಾಗಿ ಹಬ್ಬಿ ಬೆಳೆಯುವ ಗರಿಕೆಯ ಕುಡಿಯ ಹಾಗೆ ನನ್ನ ತವರಿನ ವಂಶ ಅಭಿವೃದ್ಧಿಯಾಗಲಿ ಎಂದು ಮನತುಂಬಿ ಜನಪದ ಗರತಿಯು ಹಾರೈಸಿದ್ದಾಳೆ. ಪ್ರಶ್ನೆ 31. ಮನ್ನಿಸಲಿ ನಿಮ್ಮನ್ನ ಆ ದೇವರೇ. ಈ ಮೇಲಿನ ವಾಕ್ಯವನ್ನು KS ನಿಸಾರ್ ಅಹಮದ್ ಅವರು ಬರೆದಿರುವ ಶಿಲುಬೆ ಏರಿದ್ದಾನೆ ಎಂಬ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ. ಯೇಸುವಿಗೆ ಶಿಕ್ಷೆ ನೀಡಿದುದರ ಬಗೆಗೆ ಮಾತನಾಡುತ್ತಾ ಕವಿ ಈ ಮೇಲಿನ ಮಾತುಗಳನ್ನು ಹೇಳಿದ್ದಾರೆ. ಯೇಸು ನಿರಪರಾಧಿಯಾದವನು, ಯಾವ ತಪ್ಪನ್ನು ಮಾಡದೇ ಇರುವವನು. ದರೋಡೆಕೋರರಾದ ಕಳ್ಳರ ಪರ ವಕಾಲತ್ತನ್ನು ನಡೆಸಿದ ರೋಮನ್ ಯಾಜಕರು ಯೇಸುವನ್ನು ತಪ್ಪಿತಸ್ಥ ಎಂದು ತೀರ್ಮಾನಿಸುತ್ತಾರೆ. ಬಲಕ್ಕೊಬ್ಬ ಎಡಕ್ಕೊಬ್ಬ ಕಳ್ಳರನ್ನು ಸನ್ಮಾನಿಸುವುದರ ಮೂಲಕ ಇವರ ನಡುವೆಯೇ ಯೇಸುವನ್ನು ಕ್ಷಮಿಸದೆ ಶಿಲುಬೆಗೇರಿಸುತ್ತಾರೆ. ಈ ದುಷ್ಟತನದ ಬಗ್ಗೆ ಕವಿಯು ಮಾತನಾಡುತ್ತಾ ಯೇಸುವನ್ನು ಕ್ಷಮಿಸದೆ ದಂಡನೆ ನೀಡಿದ ಜನರನ್ನು ಆ ದೇವರು ನಿಮ್ಮನ್ನು ಮನ್ನಿಸಲಿ ಎಂದು ಹೇಳಿದ್ದಾರೆ. ಯೇಸುವಿನ ಉದಾರವಾದ ಈ ನಿಲುವು ಆದರ್ಶವು ಕವಿಯಲ್ಲಿಯೂ ಸಹ ಕಂಡು ಬಂದಿರುವುದನ್ನು ಗಮನಿಸಬಹುದಾಗಿದೆ. ಈಗ ಆ ವಿಭಾಗದ ಗದ್ಯ ಭಾಗದ ಸಂದರ್ಭಗಳು. ಆ ಯಾವುದಾದರೂ ಒಂದು ವಾಕ್ಯದ ಸಂದರ್ಭವನ್ನು ಸೂಚಿಸಿ ಬರೆಯಿರಿ. ಪ್ರಶ್ನೆ 32. ಅದು ಅವರು ಆವರೆಗೂ ನೋಡಿರದ ಪ್ರಾಣಿ. ಪ್ರಸ್ತುತ ಈ ವಾಕ್ಯವನ್ನು ಕೃಪಾಕರ ಸೇನಾನಿಯವರು ಬರೆದಿರುವ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಲೇಖನದಿಂದ ಆರಿಸಿಕೊಳ್ಳಲಾಗಿದೆ. ವಾಲ್ಪರೈ ಕಾಡನ್ನು ಅನ್ವೇಷಿಸಲು ಮೊಟ್ಟ ಮೊದಲಿಗೆ 1890ರಲ್ಲಿ ಕಾರ್ವೆರ್ ಮಾರ್ಷ್ ಎಂಬ ಬ್ರಿಟಿಷಿಗ ಕುದುರೆಯನ್ನೇರಿ ಬಂದಾಗ ಅವರನ್ನು ಕಂಡ ಆದಿವಾಸಿಗಳು ಈ ರೀತಿಯ ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತಾರೆ. ಜೀರುಂಡೆ ಗದ್ದಲದಲ್ಲಿ ತನ್ಮಯವಾಗಿದ್ದ ಕಗ್ಗತ್ತಲ ಕಾಡನ್ನು ಪ್ರವೇಶಿಸಿದಾಗ ಹೆಜ್ಜೆ ಹೆಜ್ಜೆಗೂ ಸರಪಳಿಯಂತೆ ಮರದಿಂದ ಮರಕ್ಕೆ ತೂಗು ಬಿದ್ದಿದ್ದ ನೂರಾರು ಬಳ್ಳಿಗಳನ್ನು ಭೇದಿಸುವುದು ಮಾರ್ಷ್ಗೆ ಸವಾಲಾಯಿತು. ಒಂದೆರಡು ರಾತ್ರಿಗಳ ಬಳಿಕ ತಂದ ಆಹಾರವೆಲ್ಲ ಖಾಲಿಯಾದಾಗ ಬಂದ ದಾರಿಯನ್ನು ಹುಡುಕಲು ಮುಂದಾದ. ಸವಾಲುಗಳಿಗೆ ಕುಗ್ಗದೆ ಮುಂದುವರೆದ ಮಾರ್ಷ್ಗೆ ಜನರು ಓಡಾಡಿ ಸವಿಸಿದಂತಿದ್ದ ಕಿರುಹಾನಿಯೊಂದು ಗೋಚರಿಸಿತು. ಅದೇ ಜಾಡನ್ನು ಹಿಡಿದು ಸಾಗಿದಾಗ 4 ಪುಟ್ಟ ಗುಡಿಸಲುಗಳಿದ್ದ ಹಾಡಿ ಪ್ರತ್ಯಕ್ಷವಾಯಿತು. ಗುಡಿಸಲಿನ ಬಳಿ 10 ಆದಿವಾಸಿಗಳಿದ್ದರು. ಮಾರ್ಷ್ನ ಕುದುರೆಯ ಕುರಪುಟದ ಸದ್ದಿಗೆ ದಿಗಿಲುಕೊಂಡರು. ಅದು ಅವರು ಆವರೆಗೂ ನೋಡಿರದ 2 ವಿಚಿತ್ರ ಪ್ರಾಣಿಗಳು ಎಂದು ನಿರ್ಧರಿಸಿ ತಮ್ಮ ಮಕ್ಕಳೊಡನೆ ದಟ್ಟಡವಿಯಲ್ಲಿ ಮಿಂಚಿನಂತೆ ಮಾಯವಾದರು. ಪ್ರಶ್ನೆ 33. ನೋಡು, ನಿನ್ನ ಎದುರು 2 ಆಯ್ಕೆಗಳಿವೆ. ಪ್ರಸ್ತುತ ಈ ವಾಕ್ಯವನ್ನು ನೇಮಿಚಂದ್ರ ಅವರು ಬರೆದಿರುವ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಲೇಖಕಿಯು ತಮ್ಮ ಗಂಡನಾದ ಕೀರ್ತಿಗೆ ಹೇಳಿರುವ ಮಾತಾಗಿದೆ. ಮೂತ್ರಪಿಂಡದಲ್ಲಿ ಕಾಣಿಸಿಕೊಂಡ ಸ್ಟೋನ್ ವಿಚಾರವಾಗಿ ಎದುರು ಮನೆ ಕಮಲಮ್ಮ ಮೇಡಮ್ ಮತ್ತು ಮೂಲೆ ಮನೆ ಮುದ್ದೇಗೌಡರಿಗೆ ವಿಚಾರಿಸಿದರು. ಕಮಲಮ್ಮ ಮೇಡಮ್ ಹೇಳಿದಂತೆ ಯಥೇಚ್ಛವಾಗಿ ನೀರನ್ನು ಕುಡಿಯಬೇಕು, ಇಲ್ಲವಾದರೆ ಮೂಲೆ ಮನೆ ಮುದ್ದೇಗೌಡರ ತರ 2 ವರ್ಷಗಳಿಗೊಮ್ಮೆ ಆಪರೇಷನ್ ಮಾಡಿಸಿಕೊಳ್ಳಬೇಕು ಎಂದು ಲೇಖಕಿಯು ತಮ್ಮ ಪತಿಯ ಎದುರಿನಲ್ಲಿ 2 ಆಯ್ಕೆಗಳನ್ನಿಡುತ್ತಾರೆ. ಪ್ರಶ್ನೆ 34. ಕನ್ನಡಂ ಕತ್ತೂರಿಯಂತೆ
ಪ್ರಸ್ತುತ ಈ ವಾಕ್ಯವನ್ನು ಮುದ್ದಣ್ಣ ಬರೆದಿರುವ ರಾಮಾಶ್ವಮೇಧ ಕೃತಿಯಿಂದ ಆಯ್ದ ತಿರುಳುಗನ್ನಡದ ಬೆಳ್ಳುಡಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಮನೋರಮೆಯು ಕಥೆಯನ್ನು ಹೇಳುವಂತೆ ಮುದ್ದಣ್ಣನಿಗೆ ಕೇಳಿದಾಗ, ಮುದ್ದಣ್ಣನು ಕ್ಲಿಷ್ಟ ಭಾಷೆಯಲ್ಲಿ ಕಥೆಯನ್ನು ಹೇಳತೊಡಗಿದಾಗ, ಮನೋರಮೆಯು ಕನ್ನಡದಲ್ಲಿ ಕಥೆಯನ್ನು ಹೇಳುವಂತೆ ಈ ರೀತಿಯಾಗಿ ಹೇಳುತ್ತಾಳೆ. ಸಂಸ್ಕೃತ ಭೂಯಿಷ್ಠವಾದ ಮಾತುಗಳಲ್ಲಿ ಕಥೆಯನ್ನು ಹೇಳಿದರೆ ಅದು ನನಗೆ ಅರ್ಥವಾಗುವುದಿಲ್ಲ ಎಂದು ಮನೋರಮೆಯು ಹೇಳಿದಾಗ, ಮುದ್ದಣ್ಣನು ನಿನಗೆ ಯಾವ ರೀತಿಯಲ್ಲಿ ಕಥೆಯನ್ನು ಹೇಳಲಿ ಎಂದು ಕೇಳುತ್ತಾನೆ. ಮನೋರಮೆಯು ಉತ್ತರಿಸುತ್ತಾ, ಕನ್ನಡವೇ ಕಸ್ತೂರಿಯಲ್ಲವೇ, ಸಾರವತ್ತಾದ ನವಿರಾದ ಭಾಷೆಯಲ್ಲಿ ಕಥೆಯನ್ನು ಹೇಳಬೇಕೆಂದು ಕೇಳಿಕೊಂಡಳು. ಇದಕ್ಕೆ ಒಪ್ಪಿದ ಮುದ್ದಣ್ಣನು ಕಥೆಯನ್ನು ಹೇಳಲು ಮುಂದಾಗುತ್ತಾನೆ. ಈಗ ಈ ವಿಭಾಗದ ದೀರ್ಘ ಗದ್ಯದ ಸಂದರ್ಭಗಳು. ಈ ಯಾವುದಾದರೂ ಒಂದು ವಾಕ್ಯದ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯ ಬರೆಯಿರಿ. ಪ್ರಶ್ನೆ 35. ಆನೆ ಸಾಕುವುದು ಎಂದರೆ ಎಲೆಕ್ಷನ್ನಿಗೆ ನಿಂತ ಹಾಗೆ. ಪ್ರಸ್ತುತ ಈ ವಾಕ್ಯವನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯಿಂದ ಆರಿಸಿಕೊಳ್ಳಲಾಗಿದೆ. ಕೃಷ್ಣೇಗೌಡನು ಆನೆ ತಂದ ಸುದ್ದಿಯನ್ನು ವಿವರಿಸುವಲ್ಲಿ ಈ ಮೇಲಿನ ಮಾತುಗಳನ್ನು ಹೇಳುತ್ತಾರೆ. ಸರ್ಕಾರ ವಿಮ್ಕೋ ಕಂಪನಿಗೆ ಬೆಂಕಿ ಕಡ್ಡಿ ಮರ ಕಡಿಯಲು ಗುತ್ತಿಗೆ ಕೊಟ್ಟಿತ್ತು. ಕಣಿವೆಯ ಪಾತಾಳದಲ್ಲಿದ್ದ ಮರಗಳನ್ನು ದಾರಿಗೆ ಸಾಗಿಸಲು ಆನೆಯಲ್ಲದೆ ಮತ್ತಾರಿಂದಲೂ ಸಾಧ್ಯವಿರಲಿಲ್ಲ. ಕೃಷ್ಣೇಗೌಡನು ಮರಗಳನ್ನು ದಾರಿಗೆ ಸಾಗಿಸುವ ಕಾಂಟ್ರಾಕ್ಟ್ ಕೊಡಿ ಎಂದು ಹೇಳಿ ಆನೆ ತರಲು ನಿರ್ಧರಿಸಿದನು. ಗೂಳೂರ ಮಠದ ಈ ಹೆಣ್ಣಾನೆಯನ್ನು ಕೃಷ್ಣೇಗೌಡರು ಊರಿಗೆ ತಂದದ್ದು ಊರಿನವರು ಈಗಾಗಲೇ ಕೃಷ್ಣೇಗೌಡರು ಎಲ್ಲದರಲ್ಲೂ ನಷ್ಟ ಅನುಭವಿಸಿ ಸೋತು ಹೋಗಿದ್ದಾರೆ. ಇನ್ನು ಆನೆಯನ್ನು ತಂದು ಸಾಕುವುದೆಂದರೆ ಎಲೆಕ್ಷನ್ನಿಗೆ ನಿಂತ ಹಾಗೆ ಎಂದು ಹೇಳತೊಡಗಿದರು. ಪ್ರಶ್ನೆ 36. ನಂಗೇನು ಈ ನಾಯಿಗಳನ್ನು ಕಂಡ್ರೆ ಪ್ರೀತಿನ ಸ್ವಾಮಿ. ಪ್ರಸ್ತುತ ಈ ವಾಕ್ಯವನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯಿಂದ ಆರಿಸಿಕೊಳ್ಳಲಾಗಿದೆ. ಲೇಖಕರು ಹುಚ್ಚು ನಾಯಿಗಳ ಬಗೆಗೆ ಕಂಪ್ಲೇಂಟ್ ಕೊಡಲು ಮುನ್ಸಿಪಲ್ ಆಫೀಸಿಗೆ ಹೋದಾಗ ಖಾನ್ ಸಾಹೇಬರು ಈ ಮೇಲಿನ ಮಾತುಗಳನ್ನು ಹೇಳುತ್ತಾರೆ. ಖಾನ್ ಸಾಹೇಬರು ಲೇಖಕರ ಮಾತಿಗೆ ಉತ್ತರಿಸುತ್ತಾ, ನೀವು ಒಳ್ಳೆ ಹೇಳ್ತೀರಿ, ನಂಗೇನು ಈ ನಾಯಿಗಳನ್ನು ಕಂಡ್ರೆ ಪ್ರೀತಿನ ಸ್ವಾಮಿ. ಖುರಾನ್ ಪ್ರಕಾರ ನಾಯಿಗಳು ನಮಗೆ ಹಂದಿಗಳಿಗೆ ಸಮಾನಾದ ಹಾಗೆ. ಒಂದು ವೇಳೆ ನಾಯಿ ಮುಟ್ಟಿದ್ದೇ ಆದರೆ ಮೈಗೆಲ್ಲ ಕೆಮ್ಮಣ್ಣು ಹಚ್ಚಿಕೊಂಡು ಸ್ನಾನ ಮಾಡಬೇಕಂತೆ. ಅಂಥದ್ರಲ್ಲಿ ನಾನು ಈ ನಾಯಿಗಳನ್ನು ಸಾಕಿಕೊಂಡಿದ್ದೀನಿ ಅಂತಿರಲ್ಲ ಎಂದು ಕೇಳುತ್ತಾನೆ. ಈಗ ಈ ವಿಭಾಗದ 4 ಅಂಕದ ಪ್ರಶ್ನೆಗಳು. ಮೊದಲಿಗೆ ಪದ್ಯ ಭಾಗದಲ್ಲಿ ಆ ಯಾವುದಾದರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 37. ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ. ನಾಗಚಂದ್ರನು ರಚಿಸಿರುವ ಶ್ರೀರಾಮಚಂದ್ರ ಚರಿತ ಪುರಾಣದಿಂದಾಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಲ್ಲಿ ರಾವಣನು ಶಾಂತಿ ಜಿನಭವನವನ್ನು ಪ್ರವೇಶಿಸಿ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಳ್ಳಲು ಧ್ರುವಮಂಡಲದಂತೆ ಚಲಿಸದೆ ಮನಸ್ಸನ್ನು ನಿಯಂತ್ರಿಸಿಕೊಂಡು ದಿವ್ಯ ಮಂತ್ರದಿಂದ ಬಹುರೂಪಿಣಿ ವಿದ್ಯೆಯನ್ನು ಸ್ಮರಿಸಿದನು. ಬಹುರೂಪಿಣಿ ವಿದ್ಯಾದೇವತೆಯು ಮುಂಗಾರಿನ ಮಳೆಯ ಸಿಡಿಲು ಆರ್ಭಟಗಳಿಂದ ಕೂಡಿ ಗಗನದಲ್ಲಿ ತನ್ನ ಇರುವಿಕೆಯನ್ನು ಸೂಚಿಸಿದಂತೆ ರಾವಣನ ಎದುರು ಪ್ರತ್ಯಕ್ಷವಾಯಿತು. ಕಾಲ ಯಮನ ನಾಲಿಗೆಯೇ ನುಡಿಯುತ್ತಿದೆಯೇನೋ ಎಂಬಂತೆ ವಿದ್ಯಾದೇವತೆಯು ತನ್ನ ಕೈಗಳನ್ನು ಮುಂದಕ್ಕೆ ಚಾಚಿ ತನ್ನ ಆಜ್ಞೆಯೇನು ಆಜ್ಞಾಪಿಸು ಎಂದು ಕೇಳುತ್ತಾ ಪ್ರತ್ಯಕ್ಷಗೊಂಡಿತು. ವಿದ್ಯಾದೇವತೆಯು ರಾವಣನ ಎದುರು ಪ್ರತ್ಯಕ್ಷವಾಗಿ ಚಕ್ರಧಾರಿಯಾದ ಲಕ್ಷ್ಮಣ, ಚರಮದೇಹಧಾರಿಯಾದ ರಾಮನನ್ನು ಬಿಟ್ಟು ಮಿಕ್ಕೆಲ್ಲವರನ್ನು ಯುದ್ಧ ಭೂಮಿಯಲ್ಲಿ ನಾಶಗೊಳಿಸುತ್ತೇನೆಂದು ಹೇಳಿತು. ವಿದ್ಯಾದೇವತೆಯ ಮಾತಿಗೆ ರಾವಣನು ಬೇರೆಯವರ ಸಾವಿನಿಂದ ನನಗೇನು ಪ್ರಯೋಜನವಿಲ್ಲ ಎಂದು ಉತ್ತರಿಸುತ್ತಾ ವಿದ್ಯಾದೇವತೆಗೆ ನಮಸ್ಕರಿಸಿದರು. ರಾವಣನು ಶಾಂತಿ ಜಿನಭವನವನ್ನು 3 ಬಾರಿ ಪ್ರದಕ್ಷಿಣೆ ಹಾಕಿ ಹೊರ ನಡೆಯುವಷ್ಟರಲ್ಲಿಯೇ ಅಂಗದಾದಿಗಳು ತಮ್ಮ ಪಾಳೆಯಕ್ಕೆ ಹಿಂತಿರುಗಿದ್ದರು. ಬಹುರೂಪಿಣಿ ವಿದ್ಯೆಯು ರಾಮ ಲಕ್ಷ್ಮಣರನ್ನು ತಾನು ಕೊಲ್ಲುವುದಿಲ್ಲವೆಂದ ಮೇಲೂ ರಾವಣನು ಯುದ್ಧಕ್ಕೆ ಸಿದ್ಧವಾಗಿರುವುದು ಅವನ ವಿನಾಶದ ಬುದ್ಧಿಯನ್ನು ಸೂಚಿಸುತ್ತದೆ. ಪ್ರಶ್ನೆ 38. ಶಿವಪಥವನ್ನರಿಯದವನ ಭಕ್ತಿ ನಿರರ್ಥಕವೆಂಬುದನ್ನು
ಬಸವಣ್ಣನವರು ಯಾವ ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ? ಬಸವಣ್ಣನವರು ಆಡಂಬರದ ಪೂಜೆಯನ್ನು ಖಂಡಿಸುತ್ತಾ ಅದು ನಿರರ್ಥಕವೆಂಬುದನ್ನು ಈ ರೀತಿಯಾಗಿ ವಿವರಿಸಿದ್ದಾರೆ. ಭಕ್ತನೊಬ್ಬನು ಲಿಂಗವನ್ನು ಮೈಮೇಲೆ ಧರಿಸಿಕೊಂಡು ತಾನು ಶಿವಭಕ್ತನೆಂದು ತೋರಿಕೆಯನ್ನು ವ್ಯಕ್ತಪಡಿಸುವುದಕ್ಕಿಂತ ಕೂಡಲ ಸಂಗಮ ದೇವನ ವಿಚಾರವನ್ನು ಅರಿತು ಶಿವಪಥದಲ್ಲಿ ನಡೆಯುವುದು ಮುಖ್ಯವೆಂಬುದು ಬಸವಣ್ಣನವರ ಅಭಿಪ್ರಾಯವಾಗಿದೆ. ಸಾಕಷ್ಟು ಸಂಪತ್ತನ್ನು ಹೊಂದಿರುವವನು ಸಂಪತ್ತನ್ನು ಅನುಭವಿಸಲು ಆಯುಷ್ಯ ರೇಖೆಯನ್ನು ಹೊಂದಿರುವುದು ಬಹಳ ಮುಖ್ಯವಾದುದು. ಆಯುಷ್ಯ ರೇಖೆಯೇ ಇಲ್ಲವೆಂದರೆ ತಾನು ಗಳಿಸಿರುವುದು ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ. ಮರ್ಕಟ ಎಂದರೆ ಕೋತಿ ಎಂದು ಅರ್ಥ. ನವರತ್ನಗಳಲ್ಲಿ ಒಂದಾದ ಮಾಣಿಕ್ಯ ಮಣಿಯನ್ನು ಕೋತಿಯ ಕೈಯಲ್ಲಿ ಕೊಟ್ಟರೆ ಅದಕ್ಕೆ ಮಾಣಿಕ್ಯ ಮಣಿಯ ಬೆಲೆ ಗೊತ್ತಾಗದೆ ಅದನ್ನು ನಿರುಪಯುಕ್ತ ವಸ್ತುವೆಂದು ಭಾವಿಸುತ್ತದೆ. ಅದೇ ರೀತಿ ಡಾಂಬಿಕ ಭಕ್ತನಾದವನು ತನ್ನ ಅಂಗದ ಮೇಲೆ ಶಿವಲಿಂಗವನ್ನು ಹೊಂದಿದ ಮಾತ್ರಕ್ಕೆ ಯಾವ ಪ್ರಯೋಜನವೂ ಸಿಗುವುದಿಲ್ಲ. ತಾನು ಅಂಗದ ಮೇಲೆ ಇರಿಸಿರುವ ಶಿವಲಿಂಗದ ಮಹತ್ವವನ್ನು ಅರಿಯದೆ ಹೋದಾಗ ಮರ್ಕಟನಂತೆ ನಿರುಪಯುಕ್ತ ವಸ್ತುವೆಂದು ಭಾವಿಸಿದಂತಾಗುತ್ತದೆ. ಭಕ್ತನಾದವನು ಶಿವಪಥವನ್ನು ಅರಿತು ಉತ್ತಮ ಮನಸ್ಸನ್ನು ಹೊಂದಿ ಮುನ್ನಡೆಯುವುದು ಸದ್ಭಕ್ತನಾದವನ ಗುಣ. ಈ ರೀತಿಯಾಗಿ ಬಸವಣ್ಣನವರು ಡಾಂಬಿಕ ಭಕ್ತಿಯು ನಿರರ್ಥಕವಾದುದೆಂಬುದನ್ನು ಹೇಳಿದ್ದಾರೆ. ಪ್ರಶ್ನೆ 39. ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಹೇಗೆ ಚಿತ್ರಿತಗೊಂಡಿವೆ ವಿವರಿಸಿ. ಮುಂಬೈ ಜಾತಕ ಪದ್ಯಭಾಗದಲ್ಲಿ ಯಾಂತ್ರಿಕ ಬದುಕಿನ ಆವರಣಕ್ಕೆ ಎಳೆತನದಲ್ಲೇ ಸಿಲುಕಿ ನಲುಗುವ ದಾರುಣತೆಯನ್ನು ಪ್ರಸ್ತುತ ಕವಿತೆ ಹಿಡಿದಿಟ್ಟಿದೆ. ನಗರ ಸಂಸ್ಕೃತಿಯಲ್ಲಿ ಜೀವನದ ರಸಾನುಭವ ಅಸಾಧ್ಯವೆಂಬ ಧ್ವನಿ ಇಲ್ಲಿದೆ. ತಂದೆ ತಾಯಿಯ ಕರುಳಬಳ್ಳಿಯ ಪ್ರೀತಿ, ಮಮತೆ, ಆರೈಕೆಗಳಲ್ಲೂ ಕೃತಕವಾದ ಹೊಣೆಗಾರಿಕೆಯನ್ನು ಕವಿ ಚಿತ್ರಿಸಿದ್ದಾರೆ. ಯಾರೊಡನೆಯೂ ಸ್ನೇಹದಿಂದ ನಾಲ್ಕು ಮಾತಾಡಲು ಸಮಯವಿಲ್ಲ. ಮನೆಗೆ ಬಂದು ಕಾದು ಕಾದು ತೂಕಡಿಸಿ ಮಲಗಿದ ಹೆಂಡತಿಯನ್ನು ಎಚ್ಚರಿಸಿ ಆಕೆ ಬಡಿಸಿದ ತಂಗಳನ್ನವನ್ನು ಉಂಡು ಬಾಡಿಗೆಯ ಮನೆಯ ಸೂರಿನಡಿ ಮತ್ತೆ ಮರುದಿನದ ಮಾಮೂಲಿ ದಿನಚರಿಯನ್ನು ನೆನೆದು ತತ್ತರಿಸುತ್ತಾ ಮಲಗುವುದು ನಗರ ಜೀವನದ ಬದುಕಾಗಿದೆ. ಮನರಂಜನೆಗಾಗಲಿ ಮಡದಿ ಮಕ್ಕಳೊಂದಿಗೆ ಪ್ರೀತಿಯಿಂದ ಮಾತಾಡಿ ಕಾಲ ಕಳೆಯಲಾಗಲಿ ಪುರುಸುತ್ತಿದ್ದರೆ ತಾನೇ. ನಗರ ಜೀವನವೆಂದರೆ ಈ ಯಾಂತ್ರಿಕ ಬದುಕಿನ ಕ್ರಮ ಮಾತ್ರವೇ ಎಂದು ಕವಿ ಮುಂಬೈ ಜಾತಕವನ್ನೇ ಬರೆದಿದ್ದಾರೆ. ನಗರ ಜೀವನದ ಭೂತ, ವರ್ತಮಾನ ಮತ್ತು ಭವಿಷ್ಯತ್ತಿನ ಬದುಕಿನ ಸ್ವರೂಪವನ್ನೇ ಮುಂಬೈ ಜಾತಕ ಸಮರ್ಥವಾಗಿ ಹಿಡಿದಿಟ್ಟಿದ್ದು ಯಾರ ಹೆಸರನ್ನು ಸೂಚಿಸದೆ ಯಾರದಾದರೂ ಆಗಬಹುದಾದ ಪರಕೀಯತೆಯ ಸುಂದರ ಚೌಕಟ್ಟನ್ನು ಒದಗಿಸಿದೆ. ಪ್ರಕೃತಿಯಿಂದ ದೂರ ಸರಿಯುತ್ತ ನಾಗರಿಕರಾದಂತೆಲ್ಲ ನಿಸ್ಸಾರವೂ ನಿರ್ವೀರ್ಯವೂ ಆಗಿಬಿಡುವ ನಾಗರಿಕ ಬದುಕಿನ ದುರಂತವನ್ನು ಈ ಕವಿತೆಯು ದೃಶ್ಯವತ್ತಾಗಿ ಕಣ್ಮುಂದೆ ಇಡುತ್ತದೆ. ಇಂದು ಶಿಕ್ಷಿತರಾಗುವುದೆಂದರೆ ಭಾಷಾ ವಲಯದಿಂದ ದೂರ ಸರಿಯುವುದು, ಸೈಬರಿಕರಾಗುವುದೆಂದರೆ ಜನಸಮೂಹದಿಂದ ದೂರ ಆಗುವುದು ಎಂಬಂತಾಗಿದೆ. ನೆರೆಹೊರೆಯವರಲ್ಲಾಗಲಿ ಕರುಳು ಬಳ್ಳಿಯವರೊಂದಿಗಾಗಲಿ ವಾತ್ಸಲ್ಯ ಮಮಕಾರಗಳನ್ನು ವ್ಯಕ್ತಪಡಿಸಲು ವ್ಯವಧಾನವಿಲ್ಲದ ಅವಸರದ ಯಾಂತ್ರಿಕ ಬದುಕು ಮುಂಬೈ ಜಾತಕ ಪದ್ಯಭಾಗದಲ್ಲಿ ಅನಾವರಣಗೊಂಡಿದೆ. ಪ್ರಶ್ನೆ 40. ಇದೊಂದು ವಿಶೇಷವಾದಂತಹ ಪ್ರಶ್ನೆ. ಈ ಪ್ರಶ್ನೆಯನ್ನ ಪದ್ಯದಲ್ಲಿ ಯಾವುದಾದರೊಂದು ಭಾಗವನ್ನು ಕೊಡಲಾಗುತ್ತೆ ಮತ್ತು ಅದಕ್ಕೆ ಸಂಬಂಧಿಸಿದಂತಹ 3 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಪ್ರಶ್ನೆ 40. ಈ ಕೆಳಗಿನ ಪದ್ಯಭಾಗವನ್ನು ಅರ್ಥೈಸಿಕೊಂಡು ಕೇಳಿರುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿ. ರಮಣ ಕೇಳು, ಉಳಿದವರು ತನ್ನನ್ನು ರಮಿಸುವರು, ಮಾನಾರ್ಥವೆನೆ ನಿರ್ಗಮಿಸುವರು, ನೀನಲ್ಲದೆ ಉಳಿದವರು ಉಚಿತ ಬಾಹಿರರು. ಮಮತೆಯಲ್ಲಿ ನೀನೋಡು ಚಿತ್ತದ ಸಮತೆಯನು, ಬೀಳ್ಕೊಡು ಕುಟಾರನ ಯಮನ ಕಾಣಿಸಿ ಕರುಣಿಸೆಂದಳು ಕಾಂತೆ ಕೈ ಮುಗಿದು. ಪ್ರಶ್ನೆ ಆ. ಪದ್ಯಭಾಗದಲ್ಲಿ ಮಾನಾರ್ಥವೆನೆ ನಿರ್ಗಮಿಸುವ ಆ ಉಳಿದವರು ಯಾರು? ಧರ್ಮರಾಯ, ಅರ್ಜುನ, ನಕುಲ, ಸಹದೇವರು ಮಾನಾರ್ಥದ ವಿಷಯ ಬಂದಾಗ ನಿರ್ಗಮಿಸುತ್ತಾರೆ. ಎರಡನೇ ಪ್ರಶ್ನೆ, ನೀನೇ ಸೂಕ್ತವಾದವನೆಂದು ಯಾರನ್ನು ಕುರಿತು ಹೇಳಲಾಗಿದೆ? ನೀನೇ ಸೂಕ್ತವಾದವನೆಂದು ಭೀಮನನ್ನು ಕುರಿತು ಹೇಳಲಾಗಿದೆ. ಮೂರನೇ ಪ್ರಶ್ನೆ, ದ್ರೌಪದಿ ಕೈಮುಗಿದು ಏನೆಂದು ಪ್ರಾರ್ಥಿಸುತ್ತಿದ್ದಾಳೆ ವಿವರಿಸಿ. ಭೀಮನು ಕೋಪಗೊಂಡಿರುವುದನ್ನು ನೋಡಿ
ದ್ರೌಪದಿಯು ತನ್ನ ಮಾತುಗಳನ್ನು ಮುಂದುವರಿಸುತ್ತಾಳೆ. ರಮಣನೇ ಕೇಳು, ನನಗೆ ನಿನ್ನನ್ನು ಬಿಟ್ಟರೆ ಉಳಿದವರು ನನ್ನ ಪತಿಗಳಾಗುವುದಕ್ಕೆ ಅರ್ಹತೆ ಇಲ್ಲದವರು. ನೀನಾದರೂ ನನ್ನನ್ನು ನನ್ನವಳೆಂಬ ದೃಷ್ಟಿಯಿಂದ ನೋಡು. ಬುದ್ಧಿಯ ಮತ್ತು ಮನಸ್ಸಿನ ಶಾಂತ ಸ್ಥಿತಿಯನ್ನು ಬಿಡು. ಈ ನೀಚನಾದ ಕೀಚಕನಿಗೆ ಯಮಲೋಕವನ್ನು ತೋರಿಸಿ ನನಗೆ ಕರುಣೆಯನ್ನು ತೋರಿಸು ಎಂದು ದ್ರೌಪದಿಯು ಭೀಮನಿಗೆ ಕೈ ಮುಗಿದು ಬೇಡಿಕೊಳ್ಳುತ್ತಾಳೆ. ಈಗ ಗದ್ಯ ಭಾಗದ 4 ಅಂಕದ ಪ್ರಶ್ನೆಗಳು. ಆ, ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 41. ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು? ಪಿ. ಲಂಕೇಶ್ ಅವರು ಬರೆದಿರುವ ಮುಟ್ಟಿಸಿಕೊಂಡವನು ಎಂಬ ಗದ್ಯ ಭಾಗದಲ್ಲಿ ಡಾಕ್ಟರ್ ತಿಮ್ಮಪ್ಪನವರು ತಮ್ಮ ಸೂಟಿಯಾದ ಬೆರಳುಗಳ ವಿಶ್ವಾಸ ತುಂಬಿದ ಮಾತುಗಳನ್ನು ಆಡುತ್ತಾ ಬಸಲಿಂಗನ ದೃಷ್ಟಿಯ ಅಳತೆ ಸ್ಪಷ್ಟತೆಯನ್ನು ನೋಡಿದರು. ನೋವಿನ ಕಾರಣ ಹುಡುಕಿ, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ವಾ ಎಂದು ಕೇಳಿದರು. ಬಸಲಿಂಗನು ಆಪರೇಷನ್ಗೆ ಒಪ್ಪಿದಾಗ ಅನುಭವಿ ವೈದ್ಯರಾದ ಡಾಕ್ಟರ್ ತಿಮ್ಮಪ್ಪನವರು ಆಪರೇಷನ್ಗೆ ಸಿದ್ಧಗೊಳಿಸಿ ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಮುಗಿಸಿದರು. ಅವರ ಕೈ ಹಿಡಿದುಕೊಂಡು ಹೇಳಿದರು, ನೋಡು, ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ನೀನು 2 ವಾರ ತಲೆಗೆ ನೀರನ್ನು ಸೋಕಿಸಲೇಬಾರದು. ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ. ಇದನ್ನು ಸರಿಯಾಗಿ ನೆನಪಿಟ್ಟುಕೋ ಎಂದು ಹೇಳಿದರು. ಬಸಲಿಂಗರು ಮನೆಗೆ ಹೋದ ತರುವಾಯ ಸಿದ್ಲಿಂಗಿ ದೊಡ್ಡ ರಾಂದಾಂತವನ್ನೇ ಎಬ್ಬಿಸಿದಳು. ಆಕೆಗೆ ಹೇಗೋ ತಿಮ್ಮಪ್ಪ ಒಲೆಯರೆಂಬುದು ಗೊತ್ತಾಗಿತ್ತು. ತನಗೆ ಗೊತ್ತಿಲ್ಲದ ವಿಷಯ ಆಕೆಗೆ ಹೇಗೆ ತಿಳಿಯಿತೆಂದು ಬೆರಗಾದ. ತನ್ನ ತಿಮ್ಮಪ್ಪನ ನಡುವಿನ ಸಂಬಂಧ ಅವನಿಗೆ ಬೇರೆ ಎರಕದಲ್ಲಿ ಹೊಯ್ದಂತೆ ಕಾಣಿಸತೊಡಗಿತು. ತನ್ನನ್ನು ಮುಟ್ಟುವ ಮುನ್ನ ಅವರು ತಮ್ಮ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದ್ದರೆ ಒಳ್ಳೆಯದಿತ್ತೆಂದು ಕ್ಷಣ ಅನ್ನಿಸಿತು. ಆದರೆ ಅಂಥ ಯೋಚನೆ ಕೆಟ್ಟದ್ದೆಂದು ಬೈದುಕೊಂಡ. ತನ್ನ ಆಳ್ತನದಲ್ಲಿ ಏನೋ ಕಮ್ಮಿಯಾದಂತೆ ಬಸಲಿಂಗನಿಗೆ ಅನ್ನಿಸಿತು. ಇದರಿಂದ ನೊಂದುಕೊಂಡ. ಈ ವಿಷಯವನ್ನು ಯಾರಿಗೂ ಹೇಳಕೂಡದೆಂದು ತೀರ್ಮಾನಿಸಿದ. ಸಿದ್ಲಿಂಗಿ ಕೂಡ ಇದನ್ನು ಒಪ್ಪಿದಳು. ಸೂತಕವನ್ನು ಪರಿಹರಿಸಲು ಬಸಲಿಂಗ ಮೈ ತೊಳೆದುಕೊಳ್ಳಬೇಕೆಂದು ನಿರ್ಧಾರ ಮಾಡಿ ಕಣ್ಣು ಮಾತ್ರ ನೆನೆಯದಂತೆ ಬಿಸಿ ಬಿಸಿ ನೀರು ಸ್ನಾನ ಮಾಡಿ ಡಾಕ್ಟರ್ ತಿಮ್ಮಪ್ಪನವರ ಮಾತುಗಳನ್ನು ಪಾಲಿಸದೆ ಹೋದ. ಪ್ರಶ್ನೆ 42. ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳೆಗೆ ಎಸೆಯಲು ಕಾರಣವೇನು ವಿಶ್ಲೇಷಿಸಿ. ಎಚ್. ನಾಗವೇಣಿಯವರು ಬರೆದಿರುವ ಧಣಿಗಳ ಬೆಳ್ಳಿ ಲೋಟ ಎಂಬ ಗದ್ಯ ಭಾಗದಲ್ಲಿ ಧಣಿಗಳ ತೆಂಗಿನ ತೋಟಕ್ಕೆ ಹೊಳೆಯಿಂದ ಹೂಳೆತ್ತಿ ಹಾಕುವ ಕಾರ್ಯದಲ್ಲಿ ಕುದುಪ ಮತ್ತು ಅವನ ಹೆಂಡತಿಯಾದ ಚಿನ್ನಮ್ಮ ತೊಡಗಿಕೊಂಡಿದ್ದಾಗ ಕುದುಪನ ಕೈಗೆ ಸಿಕ್ಕ ಬೆಳ್ಳಿ ಲೋಟವನ್ನು ಚಿನ್ನಮ್ಮಳು ಕಿತ್ತುಕೊಂಡಳು. ಚಿನ್ನಮ್ಮಳು ದಣಿಗಳಿಗೆ ಕಾಣುವಂತೆ ಬೆಳ್ಳಿ ಲೋಟವನ್ನು ಎತ್ತರಿಸಿ ನೋಡಿಯೇ ನೋಡಿದಳು. ಚಿನ್ನಮ್ಮನ ಕೈಯಲ್ಲಿದ್ದ ಬೆಳ್ಳಿ ಲೋಟವನ್ನೊಮ್ಮೆ ದಣಿಯವರ ಪರಿಧಿಗೆ ಒಪ್ಪಿಸಲು ಕುದುಪನು ಕಾಯುತ್ತಿದ್ದ. ಆದರೆ ಚಿನ್ನಮ್ಮ ಬೆಳ್ಳಿ ಲೋಟವನ್ನು ತಿರುತಿರುಗಿಸಿ ನೋಡಿದಂತೆಲ್ಲ ಆಕೆಯ ಭಾವನೆಗಳು ಗಿರಿಕಿ ಒಡೆಯತೊಡಗಿದವು. ಇದೇ ಬೆಳ್ಳಿ ಲೋಟವಲ್ಲವೇ ತನ್ನ ಬೆವರಿನ ಬೆಲೆ ಕಳೆದದ್ದು? ಕಳ್ಳತನದ ಕಿರೀಟವನ್ನು ತನ್ನ ಮುರುಕಲು ಗುಡಿಸಲು ಚಾವಣಿಗೆ ಜೋಡಿಸಿದ್ದು? ಥೂ, ಬೆಳ್ಳಿಯದ್ದಾದರೇನಂತೆ, ಬುದ್ಧಿ ಮಣ್ಣಿಗಿಂತಲೂ ಮುರ್ನಾಸು, ಮೂರ್ಖಾಸಿನದ್ದು. ಪಟ್ಟದ ಮೇಲಿನ ಕತ್ತಿಗೆ ಚಟ್ಟದಲ್ಲಿರುವವನ ಮೇಲಿನ ದಿಟ್ಟಿ ಎಂದಿಗೂ ಸಲ್ಲ. ಜಾತಿ ಹಾವಿಗ್ಯಾಕೆ ಎರೆಹುಳದಂತ ಕೆಸರು ಕೆದಕುವ ಕೆಲಸ? ತಮ್ಮ ಕುಟುಂಬದ ಮೇಲಿನ ಅಪವಾದವನ್ನು ನಿವಾರಿಸಿಕೊಳ್ಳುವ ಅವಕಾಶ ಇದ್ದರೂ ಚಿನ್ನಮ್ಮ ಆ ಸಾಧ್ಯತೆಯನ್ನು ನಿರಾಕರಿಸಿ ತಾನು ಪಟ್ಟ ಅವಮಾನ ಪರಿತಾಪಗಳನ್ನು ನೆನೆದು ಚಿನ್ನಮ್ಮ ಪೂರ್ವಾಭಿಮುಖವಾಗಿ ನಡೆದು 10 ಹೆಜ್ಜೆ ಹಾಕಿ 11ನೇ ಹೆಜ್ಜೆಯಡಿ ನಿಂತುಕೊಂಡು ಬೆಳ್ಳಿ ಲೋಟವನ್ನು ಹೊಳೆಗೆ ಮತ್ತೆ ಎಸೆದೇ ಬಿಟ್ಟಳು. ಚಿನ್ನಮ್ಮನ ಕೋಪಕ್ಕೆ ಮತ್ತೆ ಹೊಳೆ ಸೇರಿತು ಬೆಳ್ಳಿ ಲೋಟ. ಧಣಿಗಳನ್ನು ಎದುರಿಸಲಾಗದ ಚಿನ್ನಮ್ಮಳ ಮನಸ್ಥಿತಿ, ಅಸಹಾಯಕತೆ ಈ ರೀತಿಯಾಗಿ ಹೊರಹೊಮ್ಮಿದೆ. ತನ್ನ ಕುಟುಂಬದ ಮೇಲಿನ ಆಪಾದನೆಯನ್ನು ದೂರ ಮಾಡಲು ಅವಕಾಶ ಸಿಕ್ಕಿದ್ದರೂ ಅದನ್ನು ತಿರಸ್ಕಾರ ಮಾಡಿದ್ದನ್ನು ನಾವು ಈ ರೀತಿಯಾಗಿ ನೋಡಬಹುದಾಗಿದೆ. ಈಗ ದೀರ್ಘಗದ್ಯದ 4 ಅಂಕದ ಪ್ರಶ್ನೆಗಳು. ಈ ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 43. ಪೋಸ್ಟ್ಮನ್ ಜಬ್ಬಾರನ ಬವಣೆಗಳನ್ನು ನಿರೂಪಕರು ಹೇಗೆ ವಿವರಿಸಿದ್ದಾರೆ? ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯಲ್ಲಿ ಪೋಸ್ಟ್ಮನ್ ಜಬ್ಬಾರ್ ಕೇಂದ್ರ ಸರ್ಕಾರದ ನೌಕರನಾಗಿದ್ದು
16 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದರೂ ಇನ್ನು ಟೆಂಪ್ರವರಿಯಾಗಿ ಇದ್ದುದರಿಂದ ಅವರ ಸಂಬಳ 60 ರೂಪಾಯಿ ಮಾತ್ರ. ಹೊಟ್ಟೆ ಹೊರೆಯಲು ಈ ಸಂಬಳದಿಂದ ಸಾಧ್ಯವಿಲ್ಲವೆಂದು 108 ಪತ್ರಿಕೆಗಳ ಏಜೆನ್ಸಿಯನ್ನು ತೆಗೆದುಕೊಂಡಿದ್ದನು. ಪೋಸ್ಟ್ ಕೊಡುವುದರ ಜೊತೆಗೆ ಪತ್ರಿಕೆಯ ಚಂದಾದಾರರನ್ನು ಮಾಡುವುದು ಇವನ ಪ್ರಯತ್ನವಾಗಿತ್ತು. ಪೋಸ್ಟ್ ಜೊತೆಗೆ ವ್ಯಾಕ್ಸಿನ್ಗಳ ಕಂತೆಯನ್ನು ಹೊತ್ತುಕೊಂಡು ಅವನು ತಿರುಗಬೇಕಾಗಿತ್ತು. ದಿನವೂ 18 ಕಿಲೋಮೀಟರ್ ಹೋಗಿ ಬರುತ್ತಿದ್ದುದನ್ನು ಕಂಡ ಲೇಖಕರು ಕ್ಯಾಲ್ಕುಲೇಟರ್ನಲ್ಲಿ ಲೆಕ್ಕ ಹಾಕಿ 12 ವರ್ಷಕ್ಕೆ ಕಡಿಮೆ ಎಂದರೂ 2 ಲಕ್ಷ ಕಿಲೋಮೀಟರ್ ನಡೆದಿದ್ದೀಯಾ ಎಂದು ಹೇಳಿದರು. ಮೂಡಿಗೆರೆಯು ಆಧುನೀಕರಣಗೊಳ್ಳುತ್ತಾ ಟೆಲಿಫೋನ್ ಎಕ್ಸ್ಚೇಂಜ್, ವಿದ್ಯುತ್ ಜೊತೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟಿನವರು ತಮ್ಮ ಸೇವೆಯನ್ನು ವಿಸ್ತರಿಸಿದರು. ಯಾರ್ಡ್ ಪೋಸ್ಟ್, ಬಿದರಳ್ಳಿ ಇಲ್ಲೆಲ್ಲ ಒಂದೊಂದು ಕೆಂಪು ಪೋಸ್ಟ್ ಬಾಕ್ಸ್ಗಳನ್ನು ನೇತು ಹಾಕಿದರು. ದಿನವೂ ಪೋಸ್ಟ್ ಬಾಕ್ಸ್ ಇರುವಲ್ಲಿಗೆ ಹೋಗಿ ಪೋಸ್ಟ್ ಸಂಗ್ರಹಿಸಿ ಹೆಡ್ ಆಫೀಸಿಗೆ ಕೊಡಬೇಕಾಗಿತ್ತು. ನಡೆಯಲಾಗದೆ, ಸೈಕಲ್ಲಿನಲ್ಲಿ ಹೋಗಲಾರದೆ ಸೆಕೆಂಡ್ ಹ್ಯಾಂಡ್ ಲೂನ ತೆಗೆದುಕೊಂಡು ತಿರುಗಾಡತೊಡಗಿದರು. ಇಳಿಜಾರಿನಲ್ಲಿ ಪೆಟ್ರೋಲ್ ಉಳಿತಾಯಕ್ಕೆ ಗಾಡಿ ಆಫ್ ಮಾಡುವುದು, ಒಬ್ಬು ಬಂದಾಗ ಗಾಡಿಯು ಕಿರ್ರೋ ಎಂದು ರಸ್ತೆಯನ್ನು ಪರಚುವಂತೆ ಮಾಡುತ್ತಾ ಹೋಗುವುದು ಜಬ್ಬಾರನ ಬವಣೆಯಾಗಿತ್ತು. ಪ್ರಶ್ನೆ 44. ಟೆಲಿಫೋನ್ ಲೈನ್ಮನ್ ತಿಪ್ಪಣ್ಣನ ಸಾವು ಹೇಗಾಯಿತು ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ಸಂಕ್ಷಿಪ್ತವಾಗಿ ಬರೆಯಿರಿ. KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ನೇಲ್ಗತೆಯಲ್ಲಿ ಮೂಡಿಗೆರೆಯಿಂದ ನುಗ್ಗೇಹಳ್ಳಿ ಕಡೆಗೆ ಹೋಗಿರುವ ಟೆಲಿಫೋನ್ ಕಂಬಗಳಂತೂ ಹೂಬಿಟ್ಟ ಮರಗಳಂತೆ ಮೇಲಿಂದ ಕೆಳಗಿನವರೆಗೆ ಬಿಳಿಯ ಪಿಂಗಾಣಿ ಇನ್ಸುಲೇಟರ್ಗಳನ್ನು ಹೊತ್ತುಕೊಂಡು ನಿಂತಿದ್ದವು. ಗೇಣಿಗೊಂದರಂತೆ ಇದ್ದ ತಂತಿಗಳು ಕೊಂಚ ಬಿಸಿಲಿಗೆ ಜೋಲು ಬಿದ್ದರೂ ಸಾಕು, ಒಬ್ಬರಿಗೆ ಮಾಡಿದ ಫೋನು ಇನ್ನೊಬ್ಬರಿಗೆ ಹೋಗುತ್ತಿತ್ತು. ಜಂಕ್ಷನ್ ಬಾಕ್ಸ್ ಇದ್ದ 17ನೇ ಕಂಬ ಕತ್ತಲಾಗುತ್ತಿದ್ದಂತೆ ಮೇಲೆದ್ದು ಆಕಾಶದಲ್ಲಿ ನೇತಾಡುವುದನ್ನು ಎಲ್ಲರೂ ನೋಡಿದ್ದರು. ತಂತಿಗಳು ಸಡಿಲಗೊಂಡು ಒಂದಕ್ಕೊಂದು ಸೇರಬಾರದೆಂದು ಮಾಡಿದ್ದೇ ಇದಕ್ಕೆ ಕಾರಣವಾಯಿತು. 17ನೇ ಕಂಬದ ಅಕ್ಕಪಕ್ಕ ಇದ್ದ ಕಂಬಗಳೆರಡು ಎತ್ತರದ ದಿಣ್ಣೆಯ ಮೇಲೆ ಇದ್ದವು. ಚಳಿಗೆ ತಂತಿಗಳು ಕುಗ್ಗುತ್ತಿದ್ದುದರಿಂದ ವಿಪರೀತವಾಗಿ ಕಂಬವನ್ನು ಮೇಲಕ್ಕೆತ್ತಿ ಬಿಡುತ್ತಿದ್ದವು. ತಿಪ್ಪಣ್ಣನು ಬೆಳಿಗ್ಗೆ ಎಕ್ಸ್ಚೇಂಜ್ ಬಳಿಗೆ ಬಂದಾಗ ನುಗ್ಗೇಹಳ್ಳಿ ಕಡೆಯ ಅಷ್ಟೂ ಲೈನುಗಳು ಡೆಡ್ ಆಗಿವೆ ಎಂದು ಮೇಂಟೈನ್ ಮಾಡುವವರು ಹೇಳಿ ಕಳಿಸಿದರು. ಊರಿನಿಂದ ದೂರ ಬಿದ್ದ 17ನೇ ಕಂಬದ ಜಂಕ್ಷನ್ ಬಾಕ್ಸ್ ಪರಿಶೀಲನೆ ಮಾಡಿ ಲೈನು ಡೆಡ್ ಆಗಿರುವ ವಿಚಾರವನ್ನು ತಿಳಿಯಲು ತಿಪ್ಪಣ್ಣನು ಕಂಬವನ್ನು ಹತ್ತಿದನು. 30-40 ತಂತಿಗಳ ತೊಡಕಿನೊಳಗೆ ನುಸುಳಿ ತಿಪ್ಪಣ್ಣ ಜಂಕ್ಷನ್ ಬಾಕ್ಸ್ ಬಿಚ್ಚಿ ಸ್ಕ್ರೂ ಡ್ರೈವರಿನಲ್ಲಿ ಎಂಥದ್ದನ್ನು ಮೀಟುತ್ತಿರಬೇಕಾದ್ರೆ ಇದ್ದಕ್ಕಿದ್ದಂತೆ ಲೈನ್ಮನ್ ತಿಪ್ಪಣ್ಣ ಸತ್ತು ಹೋದನು. ಈಗ ಉ ವಿಭಾಗದ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು. ಇದರಲ್ಲಿ ಆ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದರೂ 4ಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ. ಪ್ರಶ್ನೆ 45. ಕೆಳಗಿನ 2 ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ. ಚಿತ್ತ, ಮನಸ್ಸು, ಮನ, ಅಂತರಂಗ, ಹೃದಯ ಹಾಗೂ ಬಗೆ. ಮಾರ, ಮನ್ಮಥ, ಕಾಮ, ಕಂದರ್ಪ, ಮದನ, ಅನಂಗ. ತಾಳ್ಮೆ, ಸಹನೆ, ಸಂಯಮ. ಪ್ರಶ್ನೆ 46. ಕೆಳಗಿನ 2 ಶಬ್ದಗಳಿಗೆ ತದ್ಭವ ರೂಪ ಬರೆಯಿರಿ. ದೃಷ್ಟಿ, ದಿಟ್ಟಿ, ಯೋಗಿ, ಜೋಗಿ, ಸಂಸ್ಕೃತ, ಸಕ್ಕದ. ಪ್ರಶ್ನೆ 47. ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಗುರುತಿಸಿ ಬರೆಯಿರಿ. ಮಣ ಆಯಾಸ, ಮಣ. ದುರ್ಜನ, ದುರ್ ಅಥವಾ ಕೆಟ್ಟ. ಕೆನೆ ಹಾಲು, ಕೆನೆ. ಪ್ರಶ್ನೆ 48. ಕೆಳಗಿನ 2 ಕ್ರಿಯಾಪದಗಳ ನಿಷೇಧ ರೂಪಗಳನ್ನು ಬರೆಯಿರಿ. ಹಾಡುವಳು, ಹಾಡಳು. ತಿನ್ನುವನು, ತಿನ್ನನು. ನಿಲ್ಲುವುದು, ನಿಲ್ಲದು. ಪ್ರಶ್ನೆ 49. ಕೆಳಗಿನ 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. ಮೊರೆ ಹೋಗು. ಜನರು ಕಷ್ಟ ಬಂದಾಗ ದೇವರ ಮೊರೆ ಹೋಗುತ್ತಾರೆ. ಕಾಲು ಕೀಳು. ರಾವಣನು ಅಂತಃಪುರವನ್ನು ಪ್ರವೇಶ ಮಾಡಿದ ಕೂಡಲೇ ಕಪಿಗಳು ಕಾಲು ಕಿತ್ತರು. ತಲೆ ಹಾಕು.
ಹಿರಿಯರು ಹೇಳಿದ ಮಾತುಗಳಿಗೆ ಕಿರಿಯರು ತಲೆ ಹಾಕುತ್ತಾರೆ. ಪ್ರಶ್ನೆ 50. ಯಾವುದಾದರೂ 2 ಅನ್ಯದೇಶೀಯ ಪದಗಳನ್ನು ಬರೆಯಿರಿ. ದವಾಖಾನೆ, ಹೋಟೆಲ್, ಆಸ್ಪತ್ರೆ, ಆಪರೇಷನ್, ಕಂಪ್ಯೂಟರ್, ಬಸ್ಸು ಇತ್ಯಾದಿ. ಈಗ ಆ ವಿಭಾಗದ ಪ್ರಬಂಧಗಳು. ಪ್ರಬಂಧದ ಪ್ರಶ್ನೆ: ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ. ಪ್ರಶ್ನೆ 51. ಸ್ತ್ರೀ ಭ್ರೂಣ ಹತ್ಯೆಯಿಂದ ಎದುರಾಗುವ ಸಮಸ್ಯೆಗಳು. ಪ್ರಕೃತಿಯ ಎಲ್ಲ ಜೀವಿಗಳಲ್ಲಿಯೂ ಗಂಡು ಮತ್ತು ಹೆಣ್ಣು ಎಂಬ 2 ಬಗೆಗಳು ಇದ್ದೇ ಇರುತ್ತವೆ. ಇವೆರಡರಲ್ಲಿಯೂ ಸಮತೋಲನವನ್ನು ಪ್ರಕೃತಿಯು ಕಾಯ್ದುಕೊಂಡು ಬಂದಿದೆ. ಅದು ಅನಿವಾರ್ಯವೂ ಆಗಿರುತ್ತದೆ. ಪ್ರಕೃತಿಯು ಗಂಡು ಹೆಣ್ಣುಗಳಲ್ಲಿ ಯಾವುದೇ ತಾರತಮ್ಯವನ್ನು ಮಾಡುವುದಿಲ್ಲ. ಆದರೆ ನಮ್ಮ ಭಾರತೀಯ ಸಮಾಜದಲ್ಲಿ ಗಂಡು ಕುಲೋದ್ಧಾರಕ, ಮೋಕ್ಷವನ್ನು ನೀಡುವವನೆಂದು ಪರಿಗಣಿಸಿದರೆ ಹೆಣ್ಣು ಕುಲಕ್ಕೆ ಹೊರಗೆ, ಹೆಣ್ಣು ಹುಟ್ಟಿದರೆ ಹುಣ್ಣು ಹುಟ್ಟಿಕೊಂಡಂತೆ ಎಂದು ಭಾವಿಸಲಾಗುತ್ತಿದೆ. ಕಳೆದ 10 ವರ್ಷಗಳಿಂದ ಮಹಿಳೆಯರ ಸಂಖ್ಯೆಯು ಗಣನೀಯವಾಗಿ ಇಳಿಮುಖವಾಗುತ್ತಿದ್ದು, ಈ 10 ವರ್ಷಗಳ ಅವಧಿಯಲ್ಲಿ ನಾಗರಿಕ ಪ್ರಪಂಚ ಎಚ್ಚೆತ್ತುಕೊಳ್ಳಬೇಕಾದಷ್ಟು ಸಮಸ್ಯೆ ಭಯಾನಕವಾಗುತ್ತದೆ. ಜಗತ್ತಿನಲ್ಲೇ ಪುರುಷರಿಗೆ 990 ಮಹಿಳೆಯರು ಇದ್ದಾರೆ. ಅಂತೆಯೇ ಭಾರತದಲ್ಲಿ 1000 ಪುರುಷರಿಗೆ 930 ಮಹಿಳೆಯರಿದ್ದಾರೆ. ಭಾರತದ ವಿವಿಧ ರಾಜ್ಯಗಳಲ್ಲಿ ಈ ಅನುಪಾತದಲ್ಲಿ ಪರಸ್ಪರ ಭಿನ್ನತೆಗಳಿವೆ. ಕರ್ನಾಟಕದಲ್ಲಿ ಇದು 954 ಇದೆ. ಕರ್ನಾಟಕದಲ್ಲಿ ಸ್ತ್ರೀಯರ ಸಂಖ್ಯೆ ಕಡಿಮೆ ಇರುವ ಜಿಲ್ಲೆಗಳಲ್ಲಿ ಬೆಳಗಾವಿ ಮೊದಲ ಸ್ಥಾನದಲ್ಲಿ ಇದ್ದರೆ ಮಂಡ್ಯ ಮತ್ತು ಗುಲ್ಬರ್ಗ ನಂತರದ ಸ್ಥಾನದಲ್ಲಿವೆ. ಎಲ್ಲ ವಿದ್ಯಾವಂತರು ಮಧ್ಯಮ ಮೇಲ್ವರ್ಗದ ಮೇಲ್ಜಾತಿಯ ಸುಸಂಸ್ಕೃತ ಜನರಿರುವರೋ ಅಲ್ಲಿ ಸ್ತ್ರೀಯರ ಸಂಖ್ಯೆ ಕಡಿಮೆಯಾಗುತ್ತದೆ. ಸ್ತ್ರೀ ಭ್ರೂಣ ಹತ್ಯೆಯ ಬೇರುಗಳು ನಾವು ಯಾವುದನ್ನು ದಿವ್ಯ ಭವ್ಯ ಸಂಸ್ಕೃತಿ ಎಂದು ಕರೆಯುತ್ತೇವೆಯೋ ಅವುಗಳ ಗರ್ಭದಲ್ಲಿಯೇ ಅಡಗಿದೆ. ಹೆಣ್ಣು ಸಂತತಿಯನ್ನು ಕಡಿಮೆ ಮಾಡಿ ಸಮಾಜದ ಸ್ವಾಸ್ಥ್ಯ ಕೆಡಿಸಿ ತಾಯಿಯ ಮಾನಸಿಕ ದೈಹಿಕ ಆರೋಗ್ಯ ಪೆಟ್ಟು ಕೊಡುವ ಭ್ರೂಣ ಹತ್ಯೆ ನಡೆಯುತ್ತಿರುವ ರೀತಿ ಗಾಬರಿ ಹುಟ್ಟಿಸುತ್ತದೆ. 90ರ ದಶಕದಲ್ಲಿ ಭಾರತದಲ್ಲಿ ಸುಮಾರು 2 ಕೋಟಿ ಹೆಣ್ಣು ಮಕ್ಕಳು ಹುಟ್ಟುವ ಮುನ್ನವೇ ಕಾಣೆಯಾಗಿವೆ. ಹೆಣ್ಣು ಸಹ ಗಂಡಿನಷ್ಟೇ ಸಮಾನವಾಗಿ ನಿಲ್ಲಬಲ್ಲಳು ಎಂಬುದನ್ನು ಮನವರಿಕೆಯಾಗಿಸಬೇಕಾಗಿದೆ. ಹೆಣ್ಣು ಹಬಲೆ, ಅವಳು 4 ಗೋಡೆಗಳ ನಡುವೆ ಮಾತ್ರ ಇರುವವಳೆಂಬ ಭಾವನೆ ನಿರ್ಮೂಲನೆಯಾಗಬೇಕು. ಇಲ್ಲವಾದರೆ ಗಂಡು ಹೆಣ್ಣುಗಳ ಅನುಪಾತದಲ್ಲಿ ವ್ಯತ್ಯಾಸವಾಗಿ ಅನೇಕ ಗಂಡುಗಳಿಗೆ ಹೆಣ್ಣುಗಳಿಲ್ಲದಂತಾಗುತ್ತದೆ. ಕೌಟುಂಬಿಕ ವ್ಯವಸ್ಥೆಯು ಸರಿಯಿದ್ದಾಗ ಮಾತ್ರವೇ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ವ್ಯವಸ್ಥೆಗಳು ಏರುಪೇರಾಗುತ್ತವೆ. ಸಮಾಜದ ಸ್ವಾಸ್ಥ್ಯ ಕೆಡುತ್ತದೆ. ಇತ್ತೀಚೆಗೆ ಪ್ರತಿದಿನ ಸುದ್ದಿ ಮಾಧ್ಯಮಗಳಲ್ಲಿ ಬರುತ್ತಿರುವ ಅತ್ಯಾಚಾರದ ಪ್ರಕರಣಗಳನ್ನು ಗಮನಿಸಿದರೆ ಅದಕ್ಕೆ ಇದು ಕಾರಣವಿರಬಹುದೇ ಎಂದು ಅನಿಸದೇ ಇರಲಾರದು. ಗಂಡು ಹೆಣ್ಣಿನ ಅನುಪಾತದಲ್ಲಿ ಏರುಪೇರಿನಿಂದ ಹೆಣ್ಣಿಗಾಗಿ ಮುಂದೆ ಹೋರಾಟಗಳೇ ನಡೆಯಬಹುದೇನೋ. ಒಟ್ಟಾರೆ ಮಾನವ ಪಶು ಸಮಾನವಾಗಿ ಬದಲಾಗುವ ಕಾಲ ದೂರವಿರಲಾರದು. ಮತ್ತೊಂದು ಪ್ರಬಂಧ: ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯಲ್ಲಿ ನಾಗರಿಕ ಸಮಾಜದ ಪಾತ್ರ. ಎಲ್ಲಿಯವರೆಗೆ ನಮ್ಮ ಭೂಮಿ ಹಚ್ಚ ಹಸಿರಾದ ವನರಾಶಿಯಿಂದ ಕೂಡಿ ಮೃಗ ಪಕ್ಷಿಗಳಿಗೆ ಆಶ್ರಯವನ್ನು ನೀಡುತ್ತದೆಯೋ ಅಲ್ಲಿಯವರೆಗೂ ಅದು ಮನುಷ್ಯನ ಸಂತತಿಗೆ ಆಸರೆ ನೀಡುತ್ತದೆ ಎನ್ನುತ್ತದೆ ಒಂದು ಸುಭಾಷಿತ. ಅರಣ್ಯಗಳು ಭೂಮಿಯ ಸಮೃದ್ಧಿಯ ಸಂಕೇತಗಳು. ಅರಣ್ಯ ನಾಶವೇ ಮನುಷ್ಯನ ಅವನತಿಯ ಸಂಕೇತ. ಅರಣ್ಯಗಳಿಂದ ಹಲವಾರು ಪ್ರಯೋಜನಗಳಿವೆ. ಭೂಮಿಗೆ ಕಾಲಕಾಲಕ್ಕೆ ಮಳೆ ಸುರಿದು ಬೆಳೆ ಬರಲು ಅರಣ್ಯಗಳೇ ಕಾರಣ. ಅರಣ್ಯಗಳು ಕಡಿಮೆಯಾದಂತೆಲ್ಲ ಮಳೆ ಬೀಳುವ ಪ್ರಮಾಣದಲ್ಲೂ ವ್ಯತ್ಯಾಸವಾಗುತ್ತದೆ. ಆಹಾರ ಸರಪಳಿ ಸರಿಯಾಗಿ ಮುಂದುವರಿಯಲು ವನ ಸಂಪತ್ತು ಕಾರಣವಾಗುತ್ತದೆ. ಅರಣ್ಯ ನಾಶದಿಂದ ಈ ಸರಪಳಿಯ ಕೊಂಡಿ ಕಳಚಿ ಏರುಪೇರುಗಳುಂಟಾಗುತ್ತವೆ. ಭೂಸವಕಳಿ ತಡೆಗೆ ದಟ್ಟವಾಗಿ ಬೆಳೆದು ನಿಂತ ಮರಗಳು ಸಹಾಯಕವಾಗಿವೆ. ಅರಣ್ಯಗಳಿಂದ ನಮಗೆ ಬೇಕಾದ ಮನೆ ಕಟ್ಟುವ ಸಾಮಗ್ರಿಗಳನ್ನು ತಯಾರಿಸುತ್ತೇವೆ. ಅಷ್ಟೇ ಅಲ್ಲದೆ ಮರ, ಬಿದಿರು ಹಾಗೂ ಅವುಗಳ ಉತ್ಪನ್ನದಿಂದ ಪೀಠೋಪಕರಣ, ಕೃಷಿ ಉಪಕರಣ ಇಲ್ಲವೇ ವಿವಿಧ ಅಲಂಕಾರಿಕ ಉಪಕರಣ, ಕೃಷಿಗೆ ಬೇಕಾದ ಸಾಮಗ್ರಿಗಳನ್ನು ತಯಾರಿಸಲಾಗುತ್ತದೆ. ಅರಣ್ಯ ಉತ್ಪನ್ನಗಳಿಂದ ವಿವಿಧ ರೀತಿಯ ಕೈಗಾರಿಕೆಗಳು ನಡೆಯುತ್ತಿವೆ. ಉದಾಹರಣೆಗೆ ಮೂರ್ತಿ ಕೆತ್ತನೆ, ಕಾಗದದ ತಯಾರಿಕೆ,
ಶ್ರೀಗಂಧದ ಕೆತ್ತನೆ ಕೆಲಸ, ಬಿದಿರಿನ ಸಾಮಗ್ರಿ ತಯಾರಿಕೆ, ಗಂಧದೆಣ್ಣೆ ತೆಗೆಯುವುದು, ಜೇನು ಹಾಗೂ ಅವುಗಳ ಉತ್ಪನ್ನಗಳು, ಅಂಟುರಾಳ ಇತ್ಯಾದಿ ಸಂಗ್ರಹ, ಎಣ್ಣೆ ತಯಾರಿಕೆ, ಸಾಂಬಾರ ಪದಾರ್ಥಗಳಿಂದ ಚಕ್ಕೆ, ದಾಲ್ಚಿನ್ನಿ, ಕೋಕಂ ಇತ್ಯಾದಿಗಳನ್ನು ಸಂಗ್ರಹಿಸಲಾಗುತ್ತದೆ. ಅರಣ್ಯಗಳು ಭೂಮಿಯ ತಾಪಮಾನವನ್ನು ತಡೆಯುತ್ತವೆ, ಭೂಮಿಯ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುತ್ತವೆ. ಹೀಗೆ ಹಲವು ರೀತಿಯ ಉಪಯೋಗವಿರುವ ಅರಣ್ಯವು ಮುಗಿದು ಹೋಗಬಹುದಾದ ಸಂಪತ್ತಾದ್ದರಿಂದ ಅವುಗಳನ್ನು ಉಳಿಸಿ ಬೆಳೆಸುವ ಮತ್ತು ಮಿತವಾಗಿ ಬಳಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅರಣ್ಯದಲ್ಲಿರುವ ವನ್ಯಜೀವ ಸಂಕುಲದ ಸಂಪತ್ತು ಸಹ ಅನೇಕ ಜೀವ ವೈವಿಧ್ಯವನ್ನು ಹೊಂದಿರುತ್ತದೆ. ತಿಳಿದು ತಿಳಿಯದೇ ಇರುವ ಅನೇಕ ಬಗೆಯ ಜೀವರಾಶಿಗಳನ್ನು ಹೊಂದಿದ ಜೀವಸಂಕುಲಗಳು ಪ್ರಕೃತಿಯ ವೈವಿಧ್ಯತೆಗೆ ಸಾಕ್ಷಿ. ಈ ಎಲ್ಲ ವನ್ಯಜೀವಿಗಳು ಒಂದಿಲ್ಲೊಂದು ರೀತಿಯಿಂದ ಪ್ರಕೃತಿಯ ಪೋಷಣೆಗೆ ಸಹಾಯಕವೇ ಆಗಿರುತ್ತವೆ. ಆಹಾರ ಸರಪಳಿಗಳಲ್ಲಿ ಅವೆಲ್ಲವುಗಳ ಪಾತ್ರ ಮಹತ್ತರವಾದುದೇ ಆಗಿದೆ. ಕಾಡಿನಿಂದ ಹುಲಿಗಳಿಗೆ ರಕ್ಷಣೆ, ಹುಲಿಯಿಂದ ಕಾಡಿನ ರಕ್ಷಣೆ ಎಂಬ ಮಾತೊಂದಿದೆ. ಅಂತೆಯೇ ಎಲ್ಲ ಬಗೆಯ ವೈವಿಧ್ಯಮಯ ಜೀವಸಂಕುಲಗಳು ಪ್ರಕೃತಿಗೆ ಅತ್ಯವಶ್ಯಕವೇ ಆಗಿವೆ. ಆದರೆ ಇತ್ತೀಚೆಗೆ ಅರಣ್ಯ ಮತ್ತು ವನ್ಯಜೀವಿಗಳು ಅಪಾಯದ ಅಂಚಿಗೆ ತಲುಪಿರುವುದು ಇಡೀ ಭೂಮಂಡಲವೇ ಅಪಾಯದ ಅಂಚನ್ನು ತಲುಪುತ್ತಿರುವುದಕ್ಕೆ ಮೂಕಸಾಕ್ಷಿಯಾಗಿದೆ. ಆದುದರಿಂದ ವನ ಸಂಪತ್ತು ಮತ್ತು ವನ್ಯಜೀವಿ ಸಂಪತ್ತಿನ ರಕ್ಷಣೆ ಮಾನವ ಜನಾಂಗದ ಹೊಣೆಯಾಗಿದೆ. ಕಾಡಿದ್ದರೆ ನಾವು, ಕಾಡಿದ್ದರೆ ನಾಡು ಎಂಬುದನ್ನು ನಾವು ಮರೆಯಬಾರದು. ಈಗ ಈ ವಿಭಾಗದ ಪ್ರಶ್ನೆಗಳು, ಅಂದರೆ ಪತ್ರಲೇಖನ. ಈ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪತ್ರ ಬರೆಯಿರಿ. ಪ್ರಶ್ನೆ 52. ರಾಜು ಅಥವಾ ರಮ್ಯಾ, ದ್ವಿತೀಯ PUC, ಕುವೆಂಪು ಪದವಿ ಪೂರ್ವ ಕಾಲೇಜು, ಜಯನಗರ, ಮೈಸೂರು. ಈ ವಿಳಾಸದಲ್ಲಿರುವವರು ನೀವೆಂದು ತಿಳಿದು. ಕುಸುಮ ಅಥವಾ ವಿಜಯ್, ದ್ವಿತೀಯ PUC, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ರಾಜಾಜಿನಗರ, ಬೆಂಗಳೂರು. ಈ ವಿಳಾಸದಲ್ಲಿರುವ ನಿಮ್ಮ ಗೆಳೆಯ ಗೆಳತಿಗೆ ವಾರ್ಷಿಕ ಪರೀಕ್ಷೆಗೆ ನೀವು ಮಾಡಿಕೊಂಡಿರುವ ಸಿದ್ಧತೆಯನ್ನು ಕುರಿತು ಪತ್ರ ಬರೆಯಿರಿ. ಮೊದಲಿಗೆ ಪತ್ರದ ಬಲಭಾಗದ ಮೇಲ್ಭಾಗದಲ್ಲಿ ಇಂದ ವಿಳಾಸವನ್ನು ಬರೆಯಬೇಕು. ರಾಜು, ದ್ವಿತೀಯ PUC, ಕುವೆಂಪು ಪದವಿ ಪೂರ್ವ ಕಾಲೇಜು, ಜಯನಗರ, ಮೈಸೂರು. ಈಗ ಪತ್ರದ ಪ್ರಾರಂಭ. ಪ್ರೀತಿಯ ಗೆಳೆಯನಾದ ವಿಜಯ್ಗೆ ನಿನ್ನ ಗೆಳೆಯನಾದ ರಾಜು ಮಾಡುವ ವಂದನೆಗಳು. ನಾನು ಕ್ಷೇಮವಾಗಿದ್ದೇನೆ. ನೀನು ಸಹ ಕ್ಷೇಮದಿಂದ ಇರುವುದಾಗಿ ಈಗ ತಾನೇ ಕೈ ಸೇರಿದ ನಿನ್ನ ಪತ್ರದಿಂದ ತಿಳಿಯಿತು. ಮುಂದಿನ ತಿಂಗಳ ಮಾರ್ಚ್ ಮಾಹೆಯಲ್ಲಿ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯು ಪ್ರಾರಂಭವಾಗುತ್ತದೆ. ವಾರ್ಷಿಕ ಪರೀಕ್ಷೆಯ ಹಿನ್ನೆಲೆಯಲ್ಲಿ ಪ್ರತಿನಿತ್ಯ 5ರಿಂದ 6 ಗಂಟೆಯವರೆಗೂ ನಾನು ಅಧ್ಯಯನ ಮಾಡುವುದರ ಜೊತೆಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಗಳನ್ನು ಬರೆಯುತ್ತಿದ್ದೇನೆ. ನೀನು ಸಹ ವಾರ್ಷಿಕ ಪರೀಕ್ಷೆಗೆ ಪೂರ್ವಭಾವಿ ತಯಾರಿಯನ್ನು ಮಾಡಿಕೊಂಡಿದ್ದೀಯಾ ಎಂದು ಭಾವಿಸುತ್ತಾ, ಇನ್ನೂ ಹೆಚ್ಚಿಗೆ ವಿಷಯವಿಲ್ಲವಾದ್ದರಿಂದ ನನ್ನ ಪತ್ರವನ್ನು ಮುಗಿಸುತ್ತಿದ್ದೇನೆ. ಮನೆಯ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸು. ವಂದನೆಗಳೊಂದಿಗೆ ಇಂತಿ ನಿನ್ನ ಪ್ರೀತಿಯ ಗೆಳೆಯ ರಾಜು. ಕೆಳಭಾಗದಲ್ಲಿ ಗೆ ವಿಳಾಸವನ್ನು ಬರೆಯುವುದು. ಗೆ ವಿಜಯ್, ದ್ವಿತೀಯ PUC, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ರಾಜಾಜಿನಗರ, ಬೆಂಗಳೂರು. ಮತ್ತೊಂದು ಪತ್ರ. ಪ್ರದೀಪ ಅಥವಾ ಸುನೀತಾ, ದ್ವಿತೀಯ PUC, JSS ಪದವಿ ಪೂರ್ವ ಕಾಲೇಜು, ಮಣಿಪಾಲ, ಉಡುಪಿ. ಇದು ನೀವೆಂದು ತಿಳಿದು ಮಣಿಪಾಲದಲ್ಲಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯ ವ್ಯವಸ್ಥಾಪಕರಿಗೆ ನಿಮ್ಮ ಉಳಿತಾಯ ಖಾತೆಯನ್ನು ತೆರೆಯುವಂತೆ ಕೋರಿ ಪತ್ರವನ್ನು ಬರೆಯಿರಿ. ಇಲ್ಲಿ ಮೊದಲಿಗೆ ಇಂದ ವಿಳಾಸವನ್ನು ಬರೆಯುವುದು. ಪ್ರದೀಪ, ದ್ವಿತೀಯ PUC, JSS ಪದವಿ ಪೂರ್ವ ಕಾಲೇಜು, ಮಣಿಪಾಲ, ಉಡುಪಿ. ಗೆ ವಿಳಾಸ ಮಾನ್ಯ ವ್ಯವಸ್ಥಾಪಕರು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಮಣಿಪಾಲ. ನಂತರ ಬರೆಯಬೇಕಾದದ್ದು ಗೌರವ ಸಂಬೋಧನೆ. ಮಾನ್ಯರೇ. ವಿಷಯ: ಉಳಿತಾಯ ಖಾತೆಯನ್ನು ತೆರೆಯಲು ಅವಕಾಶ ಮಾಡಿಕೊಡುವಂತೆ ಕೋರಿ. ಮೇಲಿನ ವಿಳಾಸಕ್ಕೆ ಸಂಬಂಧಪಟ್ಟಂತೆ ನಾನು JSS ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ ಅಧ್ಯಯನ ಮಾಡುತ್ತಿದ್ದೇನೆ.
2024ನೇ ಸಾಲಿನ ಹಿಂದುಳಿದ ವರ್ಗದವರ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಯನ್ನು ಕರೆಯಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ನನಗೆ ಉಳಿತಾಯ ಖಾತೆಯ ಅಗತ್ಯತೆ ಇದೆ. ನಿಮ್ಮ ಬ್ಯಾಂಕಿನ ವತಿಯಿಂದ ನೀಡಿರುವ ಉಳಿತಾಯ ಖಾತೆಯ ಅರ್ಜಿಯನ್ನು ಭರ್ತಿ ಮಾಡಿ ಸಂಬಂಧಿಸಿದ ದಾಖಲೆಗಳನ್ನು ಲಗತ್ತಿಸಿರುತ್ತೇನೆ. ತಾವುಗಳು ಇದನ್ನು ಪರಿಶೀಲಿಸಿ ನಿಮ್ಮ ಬ್ಯಾಂಕಿನಲ್ಲಿ ಉಳಿತಾಯ ಖಾತೆಯನ್ನು ತೆರೆಯಲು ಅವಕಾಶ ಮಾಡಿಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ. ಸ್ಥಳ ಮಣಿಪಾಲ. ದಿನಾಂಕ 1/3/2024. ತಮ್ಮ ವಿಶ್ವಾಸಿ ಪ್ರದೀಪ. ಹೀಗೆ ಪತ್ರಗಳನ್ನು ಬರೆಯುವಾಗ ವೈಯಕ್ತಿಕ ಪತ್ರ ಮತ್ತು ವ್ಯಾವಹಾರಿಕ ಪತ್ರಗಳಲ್ಲಿ ಯಾವ ಯಾವ ಅಂಶಗಳನ್ನು ಎಲ್ಲೆಲ್ಲಿ ಹೇಗೆ ಬರೀಬೇಕು ಅನ್ನುವುದನ್ನು ತಿಳಿದುಕೊಂಡು ಸರಿಯಾದ ರೀತಿಯಲ್ಲಿ ನಾವು ಪತ್ರವನ್ನು ಬರೆದಿದ್ದೇ ಆದರೆ ನಮಗೆ ಕಡ್ಡಾಯವಾಗಿ ಪೂರ್ಣ ಅಂಕಗಳು ಸಿಗುತ್ತವೆ. ಇಲ್ಲಿಗೆ ಮಾದರಿ ಪ್ರಶ್ನೆ ಪತ್ರಿಕೆ 2ರ ಪ್ರಶ್ನೋತ್ತರ ವಿಚಾರಗಳನ್ನು ಸಂಪೂರ್ಣವಾಗಿ ತಿಳಿಸಿದ್ದಾಯಿತು. ಧನ್ಯವಾದಗಳು.